ನನ್ನ ಕರೆದೆ, ನಿನ್ನ ಹೆಜ್ಜೆಯಲ್ಲಿ ಹೆಜ್ಜೆ ಇರಿಸಿದೆ, ನಿನ್ನ ನೆರಳಲ್ಲಿ ನನ್ನ ನಡೆಸಿದೆ, ನಿನ್ನ ಸ್ಪರ್ಶದಲ್ಲಿ ಜನರ ಸ್ಪರ್ಶಿಸಲು ಅಭಿಷೇಕಿಸು ನನ್ನ ಯೇಸು ಪ್ರಭು. ಬದುಕನ್ನು ನನ್ನ ಮನಸ್ಸನ್ನು ನಿನ್ನ ಸೇವೆಗೆ ರೂಪಿಸು, ನನ್ನ ಬದುಕನ್ನು ನನ್ನ ಮನಸ್ಸನ್ನು ನಿನ್ನ ಸೇವೆಗೆ ರೂಪಿಸು, ನನ್ನ ತನುವಲ್ಲಿ ನನ್ನ ಮನದಲ್ಲಿ ನಿನ್ನ ರೂಪವ ಚಿತ್ರಿಸು, ನನ್ನ ಬದುಕನ್ನು ನನ್ನ ಮನಸ್ಸನ್ನು ನಿನ್ನ ಸೇವೆಗೆ ರೂಪಿಸು. ಪನಿಸಾ ಪನಿಸಾ ಪನಿಸದಾ ಸನಿ ಪ ಮಾನಿಸಾ, ಸನಿ ಪ ಮಾನಿಸಾ. ಹಣದ ಮೋಹಕ್ಕೆ ಕುರುಡನಾಗಿ ದೀನ ಸೇವೆಯ ಮರೆಯಲು, ನಿನ್ನ ಜನರಿಗೆ ಮೋಸ ಮಾಡು ಸುಖದ ಜೀವನ ಅರಸಲು, ದುಷ್ಟ ಗುಣವನ್ನು ತೊಲಗಿಸು, ಶುದ್ಧ ಮನವನ್ನು ಕರುಣಿಸು, ದೀನ ಮಾರ್ಗವ ತೋರಿಸು, ಸತ್ಯ ಪಥದಲ್ಲಿ ನಡೆಯಿಸು, ನನ್ನ ಬದುಕನ್ನು ನನ್ನ ಮನಸ್ಸನ್ನು ನಿನ್ನ ಸೇವೆಗೆ ರೂಪಿಸು. ಪನಿಸಾ ಪನಿಸಾ ಪನಿಸದಾ ನನ್ನ ಮನಕ್ಕೆ ಮೋಹ ಕವಿದು ಕಾಮ ಕ್ರೋಧ ಮೂಡಲು, ಕೋಪ ಮತ್ಸರ ದ್ವೇಷದಿಂದ ಪ್ರೀತಿ ಸಹನೆ ಮರೆಯಲು, ನಿನ್ನ ಕರೆಯನ್ನು ನೆನಪಿಸು, ನನ್ನ ವಚನ ನೆನಪಿಸು, ದೀನ ಮಾರ್ಗವ ತೋರಿಸು, ಸತ್ಯ ಪಥದಲ್ಲಿ ನಡೆಯಿಸು, ನನ್ನ ಬದುಕನ್ನು ನನ್ನ ಮನಸ್ಸನ್ನು ನಿನ್ನ ಸೇವೆಗೆ ರೂಪಿಸು, ನನ್ನ ಬದುಕನ್ನು ನನ್ನ ಮನಸ್ಸನ್ನು ನಿನ್ನ ಸೇವೆಗೆ ರೂಪಿಸು. ಕುಳಿತುಕೊಳ್ಳೋಣ. ಸಜ್ಜನರ ಸಂಘದಳು ಸಭಾ ಸದಸ್ಯರ ಸಮ್ಮುಖದಳು ಕೂಡಿ ಹೊಗಳುವ ಪ್ರಭುವನ್ನು ಮನಪೂರ್ವಕವಾಗಿ ಹಾಡಿ ಎಂದು ಕೀರ್ತನಕಾರನು ತನ್ನ ಕೀರ್ತನೆಯಲ್ಲಿ ಹೇಳಿದ್ದಾನೆ. ಆ ದಿವ್ಯ ನುಡಿಗಳ ಶ್ರವಿಸುವ ನಡುವೆ
ಇಂದು ನಾವು ಸಂತಸದ ಮತ್ತು ಸಂಭ್ರಮದ ಪಾವನ ಸುದಿನವನ್ನು ಆಚರಿಸಲು ಒಟ್ಟುಗೂಡಿದ್ದೇವೆ. ಇಂದು ನಮ್ಮ ಹೃದಯದಲ್ಲಿ ಆನಂದ ತುಂಬಿದೆ, ಏಕೆಂದರೆ ನಮ್ಮ ಪ್ರೀತಿಯ ಸಿಸ್ಟರ್ ಮೇರಿ ರೋಸಲಿನ್ ಅವರು ತಮ್ಮ ಧಾರ್ಮಿಕ ಜೀವನದ 50 ವರ್ಷಗಳ ಸಾರ್ಥಕ ಸೇವೆಗೈದ ನೆನಪಿನಲ್ಲಿ ತಮ್ಮ ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿದ್ದಾರೆ. 5 ದಶಕಗಳ ಕಾಲ ದೇವರಿಗೆ ಹಾಗೂ ಮಾನವರಿಗೆ ಪಾವಿತ್ರ್ಯ, ಭಕ್ತಿ, ಮಮತೆ, ಕರುಣೆ ಮತ್ತು ಸಮರ್ಪಣೆಯಿಂದ ಮಾಡಿದ ಸೇವೆಯನ್ನು ಸ್ಮರಿಸಲು ಇಂದು ನಾವು ಇಲ್ಲಿ ಸೇರಿದ್ದೇವೆ. ಕನಕ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಸಿಸ್ಟರ್ ಮೇರಿ ರೋಸಲಿನ್ ಅವರು ದಿವಂಗತ ಶ್ರೀಯುತ ಯಾಗಪ್ಪ ಹಾಗೂ ದಿವಂಗತ ಶ್ರೀಮತಿ ಆಂಜಮ್ಮ ದಂಪತಿಗಳ ದ್ವಿತೀಯ ಪುತ್ರಿಯಾಗಿ 21/10/1945 ಮರಿಯಾಪುರದಲ್ಲಿ ಜನಿಸಿದರು. ಇವರಿಗೆ ಒಬ್ಬ ಅಕ್ಕ ಶ್ರೀಮತಿ ಮೇರಿ ಗೇಬ್ರಿಯಲ್ ಹಾಗೂ 4 ಜನ ತಮ್ಮಂದಿರು, ದಿವಂಗತ ಶ್ರೀ ಜೋಸೆಫ್, ದಿವಂಗತ ಶ್ರೀ ಆರೋಗ್ಯ ಸ್ವಾಮಿ, ಶ್ರೀ ಥಾಮಸ್ ಹಾಗೂ ದಿವಂಗತ ಶ್ರೀ ಅಂತೋನಿರಾಜ್ ಎಂಬುವರು. ಓದಿನಲ್ಲಿ ಹಾಗೂ ಆಟೋಟದಲ್ಲಿ ಚುರುಕಾಗಿದ್ದ ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು RC ಸ್ಕೂಲ್ ಮರಿಯಾಪುರ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಆಚಾರ್ಯ ಪಾಠಶಾಲಾ ಸೋಮನಹಳ್ಳಿಯಲ್ಲಿ ಮುಗಿಸಿ ಬೆಂಗಳೂರಿನ ಮೈ ಇನ್ಸ್ಟಿಟ್ಯೂಟ್ನಲ್ಲಿ TCH ವ್ಯಾಸಂಗವನ್ನು ಪೂರ್ಣಗೊಳಿಸಿದರು. ಸಿಸ್ಟರ್ ಮೇರಿ ರೋಸಲಿನ್ ಅವರ ಧಾರ್ಮಿಕ ಜೀವನದ ಮೈಲಿಗಲ್ಲುಗಳು ಹೀಗಿವೆ. 1974 ಸೆಪ್ಟೆಂಬರ್ 8 ದೇವರ ಕರೆಗೆ ಹೋಗೊಟ್ಟು ಸಂತ ಅನ್ನಮ್ಮನವರ ಸಭೆಗೆ ಸೇರ್ಪಡೆ. 1976 ಮೇ 20 ಪ್ರಥಮ ಕನ್ಯಾವಚನ ಸ್ವೀಕಾರ. 1983 ಮೇ 20 ಅಂತಿಮ ವಾಗ್ದಾನ ಸ್ವೀಕಾರ. 2000 ಮೇ 20 ಬೆಳ್ಳಿ ಮಹೋತ್ಸವ. 2025 ಕನ್ಯಾ ಜೀವನದ ಸುವರ್ಣ ಮಹೋತ್ಸವ. ಶಿಕ್ಷಕಿಯಾಗಿ ಅವರ ಸೇವಾ ಪಯಣ ಹೀಗಿವೆ. 1976ರಿಂದ 77ರವರೆಗೂ ಕೋಲಾರದಲ್ಲಿ, 1977ರಿಂದ 78ರವರೆಗೂ ತರಬನಹಳ್ಳಿಯಲ್ಲಿ, 1978ರಿಂದ 83ರವರೆಗೂ ಸಿಲ್ವೇಪುರ, 1983ರಿಂದ 1990 ದೊರೆಸಾನಿಪಾಳ್ಯ, 1991ರಿಂದ 1994 ಗೂಗುಂಟೆ, 1994ರಿಂದ 2003 ಮೈಸೂರು, ಅಕ್ಟೋಬರ್ 2003ರಲ್ಲಿ ನಿವೃತ್ತರಾದರು. ತಮ್ಮ ನಿವೃತ್ತಿ ಜೀವನವನ್ನು 2004ರಿಂದ 2009 ಇಂದಿರಾನಗರ, 2009ರಿಂದ 2014 ಮುಳಬಾಗಿಲು, 2014ರಿಂದ 2023 ತಂಬುಚೆಟ್ಟಿಪಾಳ್ಯ, 2023ರಿಂದ 2024 ಸಿಲುವೆಪುರ, ಈಗ ಪ್ರಸ್ತುತವಾಗಿ ಇಂದಿರಾನಗರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. 5 ದಶಕಗಳ ಸೇವೆಯಲ್ಲಿ ಅವರು ಅನೇಕ ಜೀವಗಳಿಗೆ ಬೆಳಕಾದರು, ಅನೇಕ ಹೃದಯಗಳಿಗೆ ಆಧಾರವಾದರು ಮತ್ತು ಅನೇಕ ಕುಟುಂಬಗಳಿಗೆ ದೇವರ ಕರುಣೆಯ ನೆರಳಾದರು. ಕಾರ್ಮೋಡ ತುಂಬಿದ ಆಕಾಶದಲ್ಲಿ ಜಯ ಜಯಕಾರದಂತೆ ಹೊಳೆವ ಕಾಮನ ಬಿಲ್ಲನ್ನು ನೋಡುವಾಗ ನಾವು ಆನಂದಿಸುತ್ತೇವೆ. ಮಳೆನೀರಿನ ಹನಿಗಳ ಮೇಲೆ ಬೀಳುವ ಸೂರ್ಯರಶ್ಮಿಯು ಸುಂದರವಾದ 7 ಬಣ್ಣಗಳ ವಿಸ್ಮಯವನ್ನು ತರುತ್ತದೆ. ಕೆಂಪು, ಕಿತ್ತಳೆ, ಹಳದಿ, ಹಸಿರು, ಬೂದು, ನೀಲಿ, ನೇರಳೆ. ಈ 7 ಬಣ್ಣಗಳು ವಿಭಿನ್ನ ತರಂಗಾಂತರಗಳಲ್ಲಿದ್ದರೂ ಒಂದಾಗಿ ಸೇರಿದಾಗ ಶುದ್ಧ ಬಿಳಿಯ ಬಣ್ಣದ ಸೊಬಗನ್ನು ನೀಡುತ್ತದೆ. ಇದೇ ರೀತಿ ನಮ್ಮ ಗೌರವಾನ್ವಿತ ಸಿಸ್ಟರ್ ಮೇರಿ ರೋಸಲಿನ್ ಅವರು ಪ್ರೀತಿ, ಸಹನೆ, ವಿನಯ, ಕಾರುಣ್ಯ, ಶಿಸ್ತು ಹಾಗೂ ಸೇವಾಭಾವ ಎಂಬ ಸದ್ಗುಣಗಳನ್ನೆಲ್ಲ ದೇವರ ಪ್ರೀತಿಯ ಚರಣಕ್ಕೆ ಅರ್ಪಿಸಿ ಮಾನವೀಯ ಮೌಲ್ಯಗಳ ಸುಂದರ ಬಿಳಿ ಬಣ್ಣದ ಪ್ರತಿರೂಪವಾಗಿ
ನಮ್ಮ ನಡುವೆ ನಿಂತಿದ್ದಾರೆ. ಇಂದು ಇಲ್ಲಿ ಆಗಮಿಸಿರುವ ಪ್ರಿಯ ಸಹೋದರ ಸಹೋದರಿಯರೇ, ಬಂಧು ಮಿತ್ರರೇ ಹಾಗೂ ಮಾನ್ಯ ಅತಿಥಿಗಳೇ, ಈ ಅಪಾರ ಕೃತಜ್ಞತೆಯ ಮತ್ತು ದೈವಾನುಗ್ರಹದ ಕ್ಷಣದಲ್ಲಿ ಎಲ್ಲರೂ ಸೇರಿ ಇವರಿಗೋಸ್ಕರ ನಮ್ಮ ಹೃದಯ ತುಂಬಿದ ಪ್ರಾರ್ಥನೆಯನ್ನು ಅರ್ಪಿಸೋಣ. ಈ ಮಹೋತ್ಸವದ ಬಲಿಪೂಜೆಯನ್ನು ನೆರವೇರಿಸಲು ಆಗಮಿಸಿರುವ ಗುರುವರ್ಯರಿಗೂ ನಮ್ಮೊಂದಿಗೆ ಇಲ್ಲಿ ಇರುವ ಎಲ್ಲ ಧಾರ್ಮಿಕ ಸಹೋದರ ಸಹೋದರಿಯರಿಗೂ ಪ್ರಾರ್ಥಿಸುವುದು ನಮ್ಮ ಕರ್ತವ್ಯವೂ ಗೌರವವೂ ಹೌದು. ಕನ್ಯಾ ಜೀವನದ 50ನೇ ವರ್ಷದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಪ್ರಿಯ ಸಿಸ್ಟರ್ ಮೇರಿ ರೋಸ್ಲಿನ್ ಅವರೇ, ನಿಮ್ಮ ಸೇವಾ ಧಾರ್ಮಿಕ ಜೀವನದ ಈ ಸುವರ್ಣ ಕ್ಷಣದಲ್ಲಿ ನಾವು ದೇವರಲ್ಲಿ ಕೋರುವುದೇನೆಂದರೆ, ನಿಮ್ಮ ಜೀವನವು ಬಂಡೆಯ ಮೇಲೆ ಕಟ್ಟಿದ ಕಟ್ಟಡದಂತೆ ದೃಢವಾಗಿರಲಿ, ಉತ್ತಮ ನೆಲದ ಮೇಲೆ ಬಿತ್ತಿದ ಬೀಜದಂತೆ ಫಲವತ್ತಾಗಿರಲಿ, ಸಾಸುವೆ ಕಾಳಿನಂತೆ ಬೆಳೆದು ಹೆಮ್ಮರವಾಗಲಿ, ಜ್ಞಾನಿಗಳಾದ 5 ಕನ್ಯೆಯರ ದೀಪದಂತೆ ಸದಾನಂದದಿರಲಿ. ಯಶಸ್ಸಿನ ಹಾದಿಯಲ್ಲಿ ಹೂವಿನಂತೆ ಕೋಮಲವಾಗಿರಿ, ಜೇನಿನಂತೆ ಸಿಹಿಯಾಗಿರಿ, ಹೆಮ್ಮರದಂತೆ ಅಚಂಚಲವಾಗಿರಿ, ಸೂರ್ಯನಂತೆ ಪ್ರಜ್ವಲಿಸುತ್ತಿರಿ, ಹರಿವ ನೀರಿನಂತೆ ನಿರಂತರವಾಗಿರಿ. ಸಿಸ್ಟರ್ ಮೇರಿ ರೋಸ್ಲಿನ್ ಅವರು ತಮಗೆ ದೇವರು ನೀಡಿದ ವರದಾನಗಳಿಗೆ ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸಲು ಅರ್ಪಿಸುತ್ತಿರುವ ಈ ಬಲಿಪೂಜೆಗೆ ಭಕ್ತಿಭಾವದಿಂದ ಭಾಗವಹಿಸಲು ಸಿಸ್ಟರ್ ಅವರ ಪರವಾಗಿಯೂ ಹಾಗೂ ಕುಟುಂಬದ ಪರವಾಗಿಯೂ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಎದ್ದು ನಿಲ್ಲೋಣ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ ಮತ್ತು ನಮ್ಮ ಸಿಸ್ಟರ್ ಮೇರಿ ರೋಸ್ಲಿನ್, ಇವತ್ತು ನಾವೆಲ್ಲರೂ ಒಂದೇ ಕುಟುಂಬವಾಗಿ ಇವರ ಪರವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ದಿನವಾಗಿದೆ. ತಾಯಿ ಧರ್ಮಸಭೆ ಇವತ್ತು ಆಗಮನ ಕಾಲದ ಮೊದಲನೇ ಭಾನುವಾರವನ್ನು ಆಚರಿಸುತ್ತಿದೆ. ಈ ಆಗಮನ ಕಾಲದ ಸಂದೇಶವೇನೆಂದರೆ, ಯೇಸುವಿನ ಬರುವಿಕೆಗಾಗಿ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳುವುದು. ಈ ಇಡೀ ಕುಟುಂಬವು, ಸಿಸ್ಟರ್ ಮೇರಿ ರೋಸ್ಲಿನ್ ಅವರ ಕುಟುಂಬವು ಕಳೆದ 2 ತಿಂಗಳಿಂದ ಈ ಒಂದು ದಿನಕ್ಕಾಗಿ ತಮ್ಮನ್ನೇ ಸಿದ್ಧಪಡಿಸಿಕೊಳ್ಳುತ್ತಿದ್ದರು. ಯಾವಾಗ ಈ ದಿನ ಬರುತ್ತೆ, ಹೇಗೆ ಆಚರಿಸಬೇಕು, ಯಾವ ಸಿದ್ಧತೆಗಳನ್ನು ಮಾಡಬೇಕು ಎಂದು. ನೋಡಿ, ಈ ಒಂದು ದಿನದ ಆಚರಣೆಗಾಗಿ ನಾವು ಇಷ್ಟು ಸಿದ್ಧತೆಗಳನ್ನು ಮಾಡಿ ಇಷ್ಟು ಅರ್ಥಭರಿತವಾಗಿ ವಿಜೃಂಭಣೆಯಿಂದ ಆಚರಿಸುವಾಗ ಪ್ರಭು ಯೇಸುವಿನ ಬರುವಿಕೆಗಾಗಿ ಯಾವ ಸಿದ್ಧತೆಯೆಲ್ಲ ನಾವು ಮಾಡಬೇಕಾಗಿದೆ. ಪ್ರಭು ಯೇಸು ಖಂಡಿತವಾಗಿ ಒಂದೇ ಸಿದ್ಧತೆಯನ್ನು ನಮ್ಮಿಂದ ಎದುರು ನೋಡುತ್ತಾರೆ. ಅದೇನೆಂದರೆ ನಮ್ಮ ಆಧ್ಯಾತ್ಮಿಕ ಸಿದ್ಧತೆ, ನಮ್ಮ ಋನ್ಮನಗಳನ್ನು ದೇವರ ಬರುವಿಕೆಗಾಗಿ ಸಿದ್ಧಪಡಿಸುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, 50 ವರ್ಷಗಳು ಧಾರ್ಮಿಕ ಜೀವನವನ್ನು ನಡೆಸುವುದು ಸುಲಭವಲ್ಲ. ನನ್ನ ಒಂದು ಅನುಭವ, ಒಂದು 14-15 ವರ್ಷಗಳಾಗಿ ಗುರುಗಳಾಗಿ ದೇವರಿಂದ ಕರೆಯಲ್ಪಟ್ಟು ಗುರುಗಳಾಗಿ ಆಗುವುದು ಸುಲಭವಲ್ಲ. ಅದಾದ ಬಳಿಕ ಒಂದು ಗುರುವಾಗಿ ಜೀವಿಸುವುದು ಅದಕ್ಕಿಂತ ಇನ್ನೂ ಒಂದು ದೊಡ್ಡ ಒಂದು ಛಲ, ಸುಲಭವಾದ ವಿಷಯವಲ್ಲ. ಇಂತಹ ಒಂದು ಹಿನ್ನೆಲೆಯಲ್ಲಿ ನಮ್ಮ ನೆಚ್ಚಿನ ಸಿಸ್ಟರ್ ಮೇರಿ ರೋಸ್ಲಿನ್ ಆ ಮೊದಲನೆಯ ವರ್ಷದಿಂದ ಮೊದಲನೆಯ ತಮ್ಮ ವಾಗ್ದಾನಗಳನ್ನು ಅರ್ಪಿಸುವಂತಹ ಫಸ್ಟ್ ಪ್ರೊಫೆಷನ್ನಿಂದ ಈ ದಿನದವರೆಗೂ 50 ವರ್ಷಗಳು ಪ್ರತಿದಿನ ಪ್ರತಿಯೊಮ್ಮೆಯೂ ಎಲ್ಲ ವಿಧದ ಛಲಗಳೊಂದಿಗೆ, ಎಲ್ಲ ವಿಧದ ಶೋಧನೆಗಳ ಮಧ್ಯ ದೇವರಿಗೆ ಹೌದು ಎಂದು ಹೇಳಿ ತಮ್ಮ ವಾಗ್ದಾನವನ್ನು ಪುನರೀಕರಿಸಿ 50 ವರ್ಷಗಳ ನೆರವಿನ ಈ ಜೀವನವನ್ನು ನಡೆಸಿದ್ದಾರೆಂದರೆ
ಖಂಡಿತವಾಗಿಯೂ ಇದು ದೇವರ ಆಶೀರ್ವಾದದಿಂದ. ಆದ್ದರಿಂದ ಇವತ್ತು ಸಿಸ್ಟರ್ ಮೇರಿ ರೋಸ್ಲಿನ್ ಅವರ ಒಂದು ಹಾಡು ಏನಾಗಿರುತ್ತೆ, ನನ್ನ ಆತ್ಮ ಕರ್ತರನ್ನು ಸ್ತುತಿಸುತ್ತಿದೆ. ಇದು ತಾಯಿ ಮಾತೆ ಮರಿಯಮ್ಮನವರ ಒಂದು ಕೃತಜ್ಞತೆಯ ಹಾಡು. ಆ ಹಾಡು ಇವರದ್ದಾಗಿದ್ದರೆ ಇವರೊಂದಿಗೆ ನಾವು ಸೇರಿ ಆ ಹಾಡನ್ನು ದೇವರಿಗೆ ಸಮರ್ಪಿಸುವಂತಹ ಒಂದು ಒಳ್ಳೆಯ ಸಂದರ್ಭ ಈ ಸ್ವರ್ಣ ಮಹೋತ್ಸವ. ಆದ್ದರಿಂದ ದೇವರಿಗೆ ನಮ್ಮ ಆತ್ಮಗಳು ಕೃತಜ್ಞತೆಯನ್ನು ಸಲ್ಲಿಸಲಿ. ನಮ್ಮ ಕುಟುಂಬದಲ್ಲಿ ಓರ್ವರು ದೇವರಿಂದ ಆಯ್ಕೆ ಮಾಡಲ್ಪಟ್ಟು ಈಗೋ ಒಂದು ಧರ್ಮದ ಸೇವೆಗಾಗಿ ಧಾರ್ಮಿಕ ಒಂದು ಕನ್ಯೆಯಾಗಿ 50 ವರ್ಷಗಳ ಸೇವೆಯನ್ನು ಫಲಪ್ರದವಾಗಿ ದೇವರಿಗೆ ಮಾಡಿದ್ದಾರೆ. ದೇವರು ಇವರನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ. ದೇವರಿಗೆ ಎಷ್ಟೇ ಕೃತಜ್ಞತೆ ಸಲ್ಲಿಸಿದರೂ ಸಾಲದು. ಆದರೂ ಸಹ ನಮ್ಮ ಕೃತಜ್ಞತೆಗಳು ದೇವರನ್ನು ಮಹಿಮೆ ಪಡಿಸದಿದ್ದರೂ ಸಹ ದೇವರಲ್ಲಿ ನಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಲಿ ಎಂದು ಹೇಳುತ್ತಾ, ಕುಟುಂಬವಾಗಿ ನಮ್ಮ ಸಹೋದರಿ ಸಿಸ್ಟರ್ ಮೇರಿ ಅವರ ಪರವಾಗಿ ಕೃತಜ್ಞತೆ ಸಲ್ಲಿಸುವಂಥ ಈ ಬಲಿಪೂಜೆಯನ್ನು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಮ್ಮ ಎಲ್ಲ ಪಾಪಗಳನ್ನು ನೆನೆದು ದೇವರಲ್ಲಿ ಕ್ಷಮೆಯನ್ನು ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ಮಗು ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ಪ್ರಭು ದೇವರಿಂದ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭು ಪ್ರಾಮಾಣಿಕ ದೇವರೇ, ನಮ್ಮ ಸಹೋದರಿ ಸಿಸ್ಟರ್ ಮೇರಿ ರೋಸ್ಲಿ ಅವರಿಗೆ ನೀವು ತೋರಿದ ಕರುಣೆಗಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ಇವರು ನಿಮ್ಮಿಂದ ಪಡೆದ ಕೊಡುಗೆಯನ್ನು ಇಂದು ನವೀಕರಿಸಲು ಆತುರರಾಗಿದ್ದಾರೆ. ಇವರಲ್ಲಿ ಪರಿಪೂರ್ಣ ಪ್ರೀತಿಯ ಮನೋಭಾವವನ್ನು ದೃಢಪಡಿಸಿ ಹೀಗೆ ಅನುದಿನ ನಿಮ್ಮ ಮಹಿಮೆಯ ಸೇವೆಗಾಗಿಯೂ ರಕ್ಷಣಾ ಕಾರ್ಯಕ್ಕಾಗಿಯೂ ಇವರು ಆಸಕ್ತಿಯಿಂದ ಶ್ರಮಿಸುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎದ್ದು ನಿಲ್ಲೋಣ ದೈವವಾಕ್ಯದ ಸನ್ಮಾನಕ್ಕಾಗಿ. ಮೊಳಗಿದ ವಾರ್ತೆಯು ಯೇಸುವೆಯ ವಾರ್ತೆಯು ಅಮರ ವಾಕ್ಯವಿದು, ಮಧುರ ವಾಕ್ಯವಿದು.
ಶಾಂತಿ ನೀತಿಯ ವಾಕ್ಯವು, ಇಂದು ಅಳಿಯದ ವಾಕ್ಯವು, ಶಾಂತಿ ನೀತಿಯ ವಾಕ್ಯವು, ದೇವನುಡಿದಿಹ ವಾಕ್ಯವು, ದೇವನುಡಿದಿಹ ವಾಕ್ಯವು, ಅಮರ ವಾಕ್ಯವಿದು, ಮಧುರ ವಾಕ್ಯವಿದು, ಅಮರ ವಾಕ್ಯವಿದು, ಮಧುರ ವಾಕ್ಯವಿದು. ಏಳನೇ ತಿಂಗಳಿನ 10ನೆಯ ದಿವಸ ನಿಮ್ಮ ನಾಡಿನಲ್ಲೆಲ್ಲ ಕೊಂಬೂದಿಸಬೇಕು. ನೀವು ಆ 50ನೆಯ ವರ್ಷವನ್ನು ದೇವರಿಗೆ ಮೀಸಲಾದ ವರ್ಷವೆಂದು ಭಾವಿಸಬೇಕು. ಆ ವರ್ಷ ನಾಡಿನ ನಿವಾಸಿಗಳೆಲ್ಲರಿಗೂ ಬಿಡುಗಡೆಯಾಯಿತೆಂದು ಸಾರಬೇಕು. ಅದು ಜ್ಯೂಬಿಲಿ ಸಂವತ್ಸರವಾದುದರಿಂದ ನೀವೆಲ್ಲರೂ ನಿಮ್ಮ ನಿಮ್ಮ ಸ್ವಂತ ಭೂಮಿಗಳಿಗೂ ಹಾಗೂ ಸ್ವಜನರ ಬಳಿಗೂ ಹೋಗಿ ಇರಬಹುದು. ಆ 50ನೆಯ ವರ್ಷದಲ್ಲಿ, ಅಂದರೆ ಜ್ಯೂಬಿಲಿ ಸಂವತ್ಸರದಲ್ಲಿ, ನೀವು ಬಿತ್ತನೆ ಮಾಡಬಾರದು. ತಾನಾಗಿ ಬೆಳೆದ ಫಸಲನ್ನು ಕೂಡಿಸಿಟ್ಟುಕೊಳ್ಳಬಾರದು. ನೀವು ಕೃಷಿ ಮಾಡದೆ ಬಿಟ್ಟ ದ್ರಾಕ್ಷಿ ತೋಟದ ಹಣ್ಣನ್ನು ಸಂಗ್ರಹಿಸಬಾರದು. ಅದು ಜ್ಯೂಬಿಲಿ ವರ್ಷವಾದುದರಿಂದ ನೀವು ಅದನ್ನು ಮೀಸಲಾದದ್ದೆಂದು ಭಾವಿಸಬೇಕು. ಹೊಲದಲ್ಲಿ ತಾನಾಗಿ ಬೆಳೆದದ್ದನ್ನು ಊಟ ಮಾಡಬಹುದು. ಜ್ಯೂಬಿಲಿ ವರ್ಷದಲ್ಲಿ ನಿಮ್ಮ ನಿಮ್ಮ ಸ್ವಂತ ಭೂಮಿಗಳು ಮರಳಿ ನಿಮ್ಮ ವಶಕ್ಕೆ ಬರುವುವು. ನೀವು ಸ್ಥಿರ ಸೊತ್ತನ್ನು ಸ್ವದೇಶದವರೊಡನೆ ಕ್ರಯ ವಿಕ್ರಯ ಮಾಡುವಾಗ ಇದರ ವಿಷಯದಲ್ಲಿ ಅನ್ಯಾಯ ಮಾಡಬಾರದು. ಕಳೆದ ಜ್ಯೂಬಿಲಿ ವರ್ಷದಿಂದ ಇಷ್ಟು ವರ್ಷ ಆಯಿತೆಂದು ಲೆಕ್ಕಿಸಿ ಸ್ವದೇಶದವನಿಂದ ಕ್ರಯಕ್ಕೆ ತೆಗೆದುಕೊಳ್ಳಬೇಕು. ಅಂತೆಯೇ ಮಾರುವವನು ಇಷ್ಟು ವರ್ಷಗಳ ಬೆಳೆಯಾಯಿತೆಂದು ಲೆಕ್ಕಿಸಿ ಕ್ರಯಕ್ಕೆ ಕೊಡಬೇಕು. ಮುಂದಣ ಜ್ಯೂಬಿಲಿ ಸಂವತ್ಸರದ ತನಕ ಹೆಚ್ಚು ವರ್ಷಗಳಾದರೆ ಭೂಮಿಯ ಕ್ರಯವನ್ನು ಹೆಚ್ಚಿಸಬೇಕು, ಕಡಿಮೆಯಾದರೆ ತಗ್ಗಿಸಬೇಕು. ಏಕೆಂದರೆ ಮಾರುವವನು ಭೂಮಿಯನ್ನಲ್ಲ, ಬೆಳೆಗಳನ್ನು ಲೆಕ್ಕಿಸಿ ಮಾರುತ್ತಾನಷ್ಟೇ. ಆದುದರಿಂದ ನೀವು ಒಬ್ಬರಿಗೊಬ್ಬರು ಅನ್ಯಾಯ ಮಾಡಬಾರದು. ನಿಮ್ಮ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ನಾನು ನಿಮ್ಮ ದೇವರಾದ ಸರ್ವೇಶ್ವರ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಯೇಸುವೇ ಯೇಸು ದೇವರೇ, ನನ್ನ ಬಾಳಿಗೆ ನೀನೇ ಪ್ರೇರಣೆ.
ದೈವ ಪ್ರೀತಿ ಸವಿಯಲು ಯೇಸು ನೀನೇ ಪ್ರೇರಣೆ, ಪರರ ಪ್ರೀತಿ ಮಾಡಲು ಯೇಸು ನೀನೇ ಪ್ರೇರಣೆ, ದೈವ ಪ್ರೀತಿ ಸವಿಯಲು ಪರರ ಪ್ರೀತಿ ಮಾಡಲು ತ್ಯಾಗದೀಪವಾಗಲು ಶಾಂತಿ ಬೆಳಕ ಬೆಳಗಲು ನೀನೇ ಪ್ರೇರಣೆ, ನೀನೇ ಪ್ರೇರಣೆ. ಯೇಸುವೇ ನನ್ನ ಬಾಳಿಗೆ ತಾಳ್ಮೆ ಸಹನೆ ಬಾಳಿಗೆ ಯೇಸು ನೀನೇ ಪ್ರೇರಣೆ, ಸ್ವಾರ್ಥರಹಿತ ಸೇವೆಗೆ ಯೇಸು ನೀನೇ ಪ್ರೇರಣೆ, ತಾಳ್ಮೆ ಸಹನೆ ಬಾಳಿಗೆ ಸ್ವಾರ್ಥರಹಿತ ಸೇವೆಗೆ ನೊಂದು ಬೆಂದ ಬದುಕಿಗೆ ഇരുಳು ಕವಿದ ಈ ಮನಕ್ಕೆ ನೀನೇ ಪ್ರೇರಣೆ, ನೀನೇ ಪ್ರೇರಣೆ. ಯೇಸುವೇ ನನ್ನ ಬಾಳಿಗೆ ದೇವ ವಾಕ್ಯ ಸಾರಲು ಯೇಸು ನೀನೇ ಪ್ರೇರಣೆ, ಸ್ನೇಹ ಹಸ್ತ ಚಾಚಲು ಯೇಸು ನೀನೇ ಪ್ರೇರಣೆ, ದೇವ ವಾಕ್ಯ ಸಾರಲು ಸ್ನೇಹ ಹಸ್ತ ಚಾಚಲು ಜಗದಿ ನಿನ್ನಂತೆ ಸಾಡಲು ನಿನಗೆ ಸಾಕ್ಷಿಯಾಗಲು ನೀನೇ ಪ್ರೇರಣೆ, ನೀನೇ ಪ್ರೇರಣೆ. ಯೇಸುವೇ ನನ್ನ ಬಾಳಿಗೆ ನೀನೇ ಪ್ರೇರಣೆ, ಯೇಸುವೇ ನನ್ನ ಬಾಳಿಗೆ ಸಂತ ಪೌಲನು ಎಫಿಸಿಯದವರಿಗೆ ಬರೆದ ಪತ್ರದಿಂದ ಇಂದಿನ 2ನೇ ವಾಚನ. ಪ್ರಭುವಿನ ಸೇವೆಯ ನಿಮಿತ್ತ ಸೆರೆಯಳಾಗಿರುವ ಇವರು ನಾನು ನಿಮ್ಮಲ್ಲಿ ಭಿನ್ನಯಿಸುವುದು ಏನೆಂದರೆ, ದೇವರ ಕರೆಗೆ ಅನುಗುಣವಾಗಿ ಯೋಗ್ಯ ಬಾಳು ನಡೆಸಿರಿ. ಯಾವಾಗಲೂ ದೀನ ದಯಾಳತೆ, ವಿನಯಶೀಲತೆ ಹಾಗೂ ಶಾಂತಿ ಸಮಾಧಾನವುಳ್ಳವರಾಗಿರಿ. ಪರಸ್ಪರ ಪ್ರೀತಿಯಿಂದಲೂ ಸಹನೆಯಿಂದಲೂ ವರ್ತಿಸಿರಿ. ಪವಿತ್ರಾತ್ಮರಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡಿಕೊಳ್ಳಲು ಆಸಕ್ತರಾಗಿರಿ.
ಅದು ನಿಮ್ಮನ್ನು ಸಮಾಧಾನದಲ್ಲಿ ಬಂಧಿಸುವುದು. ನೀವೆಲ್ಲರೂ ಒಂದೇ ಶರೀರಕ್ಕೆ ಸೇರಿದವರು, ಒಬ್ಬರೇ ಪವಿತ್ರಾತ್ಮರವನ್ನು ಪಡೆದವರು, ಒಂದೇ ನಿರೀಕ್ಷೆಯಾಗಿ ಕರೆ ಹೊಂದಿದವರು. ನಮ್ಮೆಲ್ಲರಿಗೂ ಪ್ರಭು ಒಬ್ಬರೇ, ವಿಶ್ವಾಸವು ಒಂದೇ, ದೀಕ್ಷಾಸ್ಥಾನವು ಒಂದೇ, ದೇವರು ಒಬ್ಬರೇ, ಸರ್ವ ತಂದೆಯ ಅವರೇ, ಸರ್ವಶ್ರೇಷ್ಠರೂ ಅವರೇ, ಸರ್ವ ಮೂಲಕ ಕಾರ್ಯನಿರ್ವಹಿಸುವವರು ಅವರೇ ಮತ್ತು ಸಮಸ್ತರಲ್ಲಿ ವಾಸಿಸುವರು ಅವರೇ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ತೋರಿಸೆ ಮಗೆ ಪ್ರಭು ನಿನ್ನ ಕರುಣೆಯನ್ನು, ಅನುಗ್ರಹಿಸು ಎಮಗೆ ರಕ್ಷಣೆಯನ್ನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿನ್ನಾತ್ಮದೊಡನೆಯೂ ಇರಲಿ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ. ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. ನಾನು ಕೊಡುವ ಆಜ್ಞೆ ಏನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ನಾನು ಆಜ್ಞಾಪಿಸಿದಂತೆ ನಡೆದರೆ ನೀವು ನನ್ನ ಗೆಳೆಯರು. ನಾನಿನ್ನೂ ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ. ಧನಿಯ ಕೆಲಸ ಕಾರ್ಯಗಳು ದಾಸನಿಗೆ ತಿಳಿಯವು. ನಾನಾದರೋ ಪಿತನಿಂದ ಕೇಳಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು, ಆ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನೀವು ನನ್ನ ಹೆಸರಿನಲ್ಲಿ ಪಿತನಿಂದ ಏನು ಕೇಳಿದರೂ ನಿಮಗೆ ಅದು ಸಿಗುವುದು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ನಿಮಗೆ ಕೊಡುವ ಆಜ್ಞೆ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಸಂತೋಷದಿಂದ ನಮ್ಮ ಸಿಸ್ಟರ್ ಮೇರಿ ರೋಸ್ಲಿನ್ ರವರ
ಸುವರ್ಣ ಮಹೋತ್ಸವವನ್ನು ಆಚರಿಸಲು ಒಂದು ಸೇರಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ದೈವ ವಾಕ್ಯಗಳು ನಮಗೆ ಕೊಡುವಂತಹ ಸಂದೇಶವೇನು ಎಂಬುದನ್ನು ಧ್ಯಾನಿಸಲು ಈ ಬಲಿಪೂಜೆಯಲ್ಲಿ ನಾವು ಪಾಲ್ಗೊಳ್ಳುವಾಗ ದೇವರು ನಮಗೆ ಕೊಡುವಂತಹ ಸಂದೇಶ ತುಂಬ ಸುಲಭವಾದದ್ದು. ಯಾವತ್ತೂ ದೇವರು ಕಾಂಪ್ಲಿಕೇಟೆಡ್ ಅಲ್ಲ, ತುಂಬ ಸಿಂಪಲ್ ಅಲ್ವಾ? ನಮ್ಮ ಸಿಸ್ಟರ್ ರೋಸ್ರೀನ್ ಹಾಗೆ ತುಂಬ ಸಿಂಪಲ್ ಸಿಸ್ಟರ್. ಇವರು 50 ವರ್ಷಗಳು ದೇವರ ಸೇವೆಯನ್ನು ಮಾಡಿದ್ದಾರೆ. ಆದರೆ ದೈವ ಕರೆಯ ಜೀವನ ಪ್ರತಿದಿನ ದೇವರಿಗೆ ಹೌದು ಎಂದು ಹೇಳುತ್ತಾ ಅವರ ಚಿತ್ತದಂತೆ ವಿಧೇಯರಾಗಿ ನಡೆಯುವಂತಹ ಒಂದು ಜೀವನ, ಅದು ಖಂಡಿತವಾಗಿಯೂ ಕಷ್ಟ. ನಾನು ಹೇಳ್ತಾ ಇರೋದು, ನೀವು ಅಂದ್ಕೋಬಾರ್ದು ಫಾದರ್ ಬರೀ ಧಾರ್ಮಿಕ ಜೀವನ ಮಾತ್ರ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಸಂಸಾರ ಜೀವನವೂ ಕಷ್ಟನೇ ಫಾದರ್ ಅಂತ ಹಲವರು ಅಲ್ಲಿಂದ ನೀವು ಪ್ರತ್ಯುತ್ತರ ಕೊಡ್ತಾ ಇದ್ದೀರಾ, ಗೊತ್ತಾಗ್ತಾ ಇದೆ. ಖಂಡಿತವಾಗಿಯೂ ಸಂಸಾರ ಜೀವನದಲ್ಲೂ ಸವಾಲುಗಳಿದೆ, ಧಾರ್ಮಿಕ ಜೀವನದಲ್ಲಿಯೂ ಸವಾಲಿದೆ, ಗುರುಗಳ ಜೀವನದಲ್ಲಿ. ಆದ್ದರಿಂದ ಯಾವುದು ಉತ್ತಮವಾದದು ಎಂದು ನಾವು ಇವತ್ತು ಚರ್ಚೆ ಮಾಡಲು ಇಲ್ಲ. ಯಾಕೆಂದರೆ ಇವತ್ತು ಈಗಾಗಲೇ 50 ವರ್ಷಗಳು ಮುಗಿಸಿದ್ದಾರೆ. ಇವರನ್ನು ಕೇಳಿದರೆ ಅವರು ಮೊದಲು ಹೇಳುವಂಥ ವಿಷಯ ಈ ಧಾರ್ಮಿಕ ಜೀವನ ಉತ್ತಮವಾದದ್ದು ಫಾದರ್, ಯಾಕೆಂದರೆ ದೇವರ ಸೇವೆಗಾಗಿ ನನ್ನನ್ನೇ ಅರ್ಪಿಸಿ 50 ವರ್ಷಗಳು ಸೇವೆ ಮಾಡಿದೆ. ನಿಮ್ಮಲ್ಲಿ ಕೆಲವರನ್ನು ಕೇಳಿದರೆ ಇವರು ಕುಟುಂಬದವರಲ್ಲಿ ಫಾದರ್ ನಮ್ಮ ಜೀವನವೂ ಶ್ರೇಷ್ಠವಾದ ಜೀವನ, ಯಾಕೆಂದರೆ ಇವರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತಾ 50 ವರ್ಷಗಳು ಇವರೊಂದಿಗೆ ನಾವು ಪ್ರಯಾಣ ಮಾಡಿದ್ದೇವೆ ಅಲ್ವಾ? ಕುಟುಂಬದವರು ಸಿಸ್ಟರ್ ಮೇರಿ ರೋಸ್ಲಿನೊಂದಿಗೆ ಏನು ಮಾಡಿದ್ದೀರಾ? 50 ವರ್ಷಗಳು ಒಂದು ಯಾತ್ರೆಯನ್ನು ನಡೆಸಿದ್ದೀರಾ, ಪ್ರಯಾಣವನ್ನು ಮಾಡಿದ್ದೀರಾ. ಆ ಪ್ರಯಾಣದ ಒಂದು ಸಫಲತೆಯನ್ನು ನಾವು ಕೊಂಡಾಡುವಂತಹ ದಿನವೇ ಈ ಒಂದು ಸುವರ್ಣ ಮಹೋತ್ಸವದ ದಿನ. ಆದ್ದರಿಂದ ಖಂಡಿತವಾಗಿಯೂ ದೈವ ಕರೆಯ ಜೀವನ ಧಾರ್ಮಿಕ ಸೇವೆಗಾಗಿರಲಿ ಅಥವಾ ಕುಟುಂಬದ ಜೀವನಕ್ಕಾಗಿರಲಿ ಎರಡೂ ಉತ್ತಮವಾದುದು. ಇದರಲ್ಲಿ ಹೇಗೆ ನಾವು ಸೇವೆ ಸಲ್ಲಿಸುತ್ತೇವೆ ಎಂಬುದು ಮುಖ್ಯವಾದ ಒಂದು ಪ್ರಶ್ನೆ. ಒಮ್ಮೆ ನಮ್ಮ ಸ್ವಂತದವರ ಮನೆಗೆ ಭೇಟಿಯಾಗಲು ಹೋದೆ ಪ್ರಾರ್ಥನೆ ಮಾಡಲು. ಅಲ್ಲಿ ಪ್ರಾರ್ಥನೆ ಮುಗಿಸಿದ ನಂತರ ಅವರೊಂದಿಗೆ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ನನ್ನ ಕುಟುಂಬದಲ್ಲಿ ಸ್ವಂತದವರಲ್ಲಿ ಒಬ್ಬ ಚಿಕ್ಕ ಬಾಲಕ ಇದ್ದ. ಆಗ ಅವನು SSLC ಮುಗಿಸ್ತಾ ಇದ್ದ. ಅವನು ಅಲ್ಲಿಂದ ನನಗೆ ಚಿಹ್ನೆ ಮಾಡಿ ಅವನು ಕರೆದ, ಹಿಂಗೆ ಅಂತ. ಸರಿ, ನಾನು ಏನೋ ಕರೀತಾ ಇದ್ದಾನಲ್ಲ ಮಾತಾಡ್ಬೇಕಂತೇಳಿ ದೊಡ್ಡವ್ರ ಹತ್ರ ಹೇಳಿದೆ, ನಿಮ್ಮ ಮಗ ಕರೀತಾ ಇದ್ದೇನೆ, ಹೋಗಿ ಮಾತಾಡ್ಕೊಂಡು ಬರ್ತೀನಂತ. ಅಲ್ಲಿ ಹೋದಾಗ ನನಗೆ ಆದಂಥ ಆಶ್ಚರ್ಯ ದೊಡ್ಡದು. ಯಾಕೆ, ನನ್ನ ಕುಟುಂಬದವನು ಆ ಒಂದು ರಿಲೇಟಿವ್ ನನ್ನ ಬಂದು ಕೇಳ್ದ, ಫಾದರ್ ನೀವು ಸಂತೋಷವಾಗಿದ್ದೀರಾ ಅಂತ. ಹೌದು ಸಂತೋಷವಾಗಿದ್ದೀನಪ್ಪ ಅಂತ ಹೇಳಿದೆ. ಇಲ್ಲ, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಏನು ಪ್ರಶ್ನೆ? ಇಲ್ಲ, ನಿಮಗೆ ಬರೋ ಸಂಬಳ ನಿಮಗೆ ಸರಿಯಾಗುತ್ತಾ ಅಂತ. ಯಾಕೆ ಈ ಪ್ರಶ್ನೆ ಕೇಳ್ತೀಯಾ ಅಂತ ಕೇಳಿದೆ. ಇಲ್ಲ, ನಿಮಗೆ ಪೂಜೆ ಕೋರಿಕೆಗಳು ಬರುತ್ತೆ ಅಥವಾ ನಿಮಗೆ ಸ್ಟೈಫಂಡ್ ಕೊಡ್ತಾರೆ, ನಿಮ್ಮ ಡೈಲಿ ಎಕ್ಸ್ಪೆನ್ಸ್ಗೆಲ್ಲ ಇದು ಸರಿಯಾಗುತ್ತಾ ಫಾದರ್ ಅಂತ. ನಾನು ಕೇಳಿದೆ, ಯಾಕೆ ನೀನು ಸಡನ್ನಾಗಿ ಈ ಒಂದು ಪ್ರಶ್ನೆ ಬಂತು ಅಂತ. ಇಲ್ಲ, ನಾನು ಗುರುಗಳಾಗಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಸರಿ, ಅದಕ್ಕೆ ಈ ಪ್ರಶ್ನೆಗಳು ಯಾಕೆ? ಇಲ್ಲ ಫಾದರ್, ನನಗೂ ಮೊಬೈಲ್ಸ್ ರೀಚಾರ್ಜ್ ಮಾಡಬೇಕು, ನನಗೂ ಆ ಖರ್ಚಿದೆ ಈ ಖರ್ಚಿದೆ, ಇದೆಲ್ಲ ಸರಿ ಹೋಗುತ್ತಾ ಸ್ವಾಮಿಯರಾದ್ಮೇಲೆ ಅಂತ ಕೇಳ್ದ. ನನಗೆ ಏನು ಉತ್ತರ ಕೊಡಬೇಕಂತ ಗೊತ್ತಿರಲಿಲ್ಲ. ಆದರೆ ಸ್ವಲ್ಪ ಸಮಯದ ನಂತರ ನಾನು ಹೇಳಿದೆ, ನೀನು ಗುರುಗಳಾಗುವುದು ಈಗಾಗಲೇ ಇಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರೆ ಗುರುಗಳಾದಮೇಲೆ ಏನು ಮಾಡ್ತೀಯಾ? ಆದರೂ ನಿನ್ನ ಆಸೆಗಿಂತ ದೇವರ ಚಿತ್ತವಿದ್ದರೆ ನೀನು ಗುರುಗಳಾಗ್ತೀಯಾ ಎಂದು ಹೇಳಿ ಅಲ್ಲಿ ಮನೆಯಲ್ಲಿ ಊಟ ಮುಗಿಸ್ಕೊಂಡು ನಾನು ವಾಪಸ್ ಬಂದೆ. ಆವತ್ತು ಮುಗಿಸಿ ಸುಮಾರು 10 ವರ್ಷ ಆಗಿದೆ. ಅವನು ಗುರುಗಳಾಗಿಲ್ಲ, ಯಾಕೆಂದರೆ ಅವನ ಲೆಕ್ಕ ಬೇರೆ ಆಗಿತ್ತು ಅಲ್ವಾ? ಲೆಕ್ಕಾಚಾರ ಬೇರೆ ಆಗಿತ್ತು. ದೇವರಿಗಿಂತ ಲೆಕ್ಕಾಚಾರ, ನಮ್ಮ ಲೆಕ್ಕಾಚಾರ ಬೇರೆ ಆಗಿದ್ದರೆ ಖಂಡಿತವಾಗಿಯೂ ಅದು ದೇವರ ಚಿತ್ತಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಸಿಸ್ಟರ್ ಒಂದು ವೇಳೆ 50 ವರ್ಷದ ಹಿಂದೆ ನಾನು ಸಿಸ್ಟರಾಗಿ ಏನು ಮಾಡೋದು, ಏನು ಲಾಭ ಇದೆ ಅಂತ ಹೇಳಿ ಯೋಚನೆ ಮಾಡಿದರೆ ಇವತ್ತು ಅವರು ನಮ್ಮ ಮಧ್ಯೆ ನಮ್ಮೆಲ್ಲರ ಕುಟುಂಬದ ಒಂದು ಸದಸ್ಯರಾಗಿ ಪ್ರತಿನಿಧಿಯಾಗಿ ದೇವರಿಗೆ ಸೇವೆ ಮಾಡಲು ಸಾಧ್ಯವಾಗುತ್ತಿಲ್ಲ. ದೇವರಾದರೆ ಶುಭ ಸಂದೇಶ ನಮಗೆ ನುಡಿಯುತ್ತಾರೆ, ಯಾರ ಒಬ್ಬನು ತನ್ನ ಮನೆ ಕಟ್ಟಲು ಇಚ್ಛಿಸುತ್ತಾನೋ ಮೊದಲು ಕುಳಿತುಕೊಂಡು ಲೆಕ್ಕ ಹಾಕಲಿ ಅಲ್ವಾ? ಏನು ಮಾಡಬೇಕು, ಯಾವಾಗ ಮುಗಿಸ್ಬೇಕು, ಯಾವಾಗ ನಾವು ರೂಫಿಂಗ್ ಮಾಡಬೇಕು, ಎಲ್ಲ ಅದನ್ನು ಲೆಕ್ಕ ಹಾಕಲಿ. ಯಾಕೆಂದರೆ ಎಲ್ಲವನ್ನ ಅವನು ಯೋಚನೆ ಮಾಡಲಿ. ಆದರೆ ಎಲ್ಲ ಯೋಜನೆಗಳಿಗಿಂತ ಮಿಗಿಲಾದ ಒಂದು ಯೋಜನೆ ಯಾವುದೆಂದರೆ ದೇವರ ಯೋಜನೆ. ಹಲವು ಜನ ನಾವು ದೇವರ ಸೇವೆಗೆ ಮುಂದಾಗುತ್ತೇವೆ, ನಾನು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು, ಆದರೆ
ಕೆಲವರು ಮಾತ್ರ ಸಫಲರಾಗ್ತಾರೆ, ಕೆಲವರು ವಿಫಲಾಗ್ತಾರೆ. ಯಾಕೆ ಕಾರಣ ಏನೆಂದರೆ ದೇವರ ಚಿತ್ತದಲ್ಲಿದ್ದರೆ ಮಾತ್ರ. 50 ವರ್ಷಗಳು ಇವರು ಭಗಿನಿಯರಾಗಿ ಒಂದು ಸೇವಕರಾಗಿ ಸೇವೆ ಸಲ್ಲಿಸಿದ್ದಾರೆಂದರೆ ಇದು ದೇವರ ಚಿತ್ತ. ಆದ್ದರಿಂದ ಆ ಚಿತ್ತದ ಒಂದು ಸುವರ್ಣ ಮಹೋತ್ಸವವನ್ನು ನಾವು ಆಚರಿಸಲು ಎಂದು ಒಂದು ಸೇರಿದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗೋ ಜೂಬಿಲಿ ಎನ್ನುವಂತಹ ಪದ ಬೈಬಲ್ ಶ್ರೀ ಗ್ರಂಥದಲ್ಲಿ ನಾವು ನೋಡುವಾಗ ಆ ಪದಕ್ಕೆ ಅರ್ಥ ಏನೆಂದರೆ, ಮೊದಲನೇ ವಾಸದಲ್ಲಿ ನಾವು ಕೇಳಿದ್ದೇವೆ, ಏನೂ ಕೆಲಸ ಮಾಡಬೇಡಿ, ಜೂಬಿಲಿ ಬಂದ ಮೇಲೆ ನೀವೇನು ಬಿಡಿ, ಸುಮ್ಮನೆ ಇರಬೇಕು ಅಷ್ಟೆ, ಏನೂ ಕೆಲಸ ಮಾಡಬೇಡಿ. ಒಂದು ವೇಳೆ ನಾವು ಹೇಳ್ಬೋದು, ಸಿಸ್ಟರ್ ನಿಮಗೆ ರಿಟೈರ್ಮೆಂಟ್ ಆಗಿದೆ, ಜೂಬಿಲಿನೂ ಬಂದಾಯಿತು, ಏನು ಕೆಲಸ ಮಾಡಿ ಅಂತ. ಸುಮ್ಮನೆ ಇರೋಕ್ಕಾಗುತ್ತಾ ಸಿಸ್ಟರ್? ನಿಮಗೆ ಇರೋಕ್ಕಾಗಲ್ಲ. ಅವರು ಕಾನ್ವೆಂಟಲ್ಲೂ ಕೇಳ್ಬೋದು, ಸುಮ್ಮನೆ ಇರೋಕ್ಕಾಗತ್ತಾ ಅವ್ರಿಗೆ ಸಿಸ್ಟರ್ಗೆ? ಇರೋಕ್ಕಾಗಲ್ಲ. ಇವತ್ತು ನಾವು ಉದ್ಯೋಗದಲ್ಲಿದ್ದಾಗ ಕೆಲವರು ಯಾವಾಗಲೂ ಯೋಚನೆ ಮಾಡ್ತಿರ್ತೀವಿ, ಯಾವಾಗ ರಿಟೈರ್ಮೆಂಟ್ ಬರುತ್ತೋ ನೋಡೋಣ ಅಂತ. ಯಾಕೆ? ರಿಟೈರ್ಮೆಂಟ್ ಬಂದಾಗ ಸುಮ್ಮನೆ ಕೂತ್ಕೊಂಡು ಆರಾಮಾಗಿರೋಣ ಅಂತ ಅಲ್ವಾ? ಇವತ್ತಿನ ಆಗಮನ ಕಾಲದ ವಾಚನಗಳು, 2ನೇ ವಾಚನ ವಿಶೇಷವಾಗಿ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ ನಾವು ಓದುತ್ತೇವೆ. ಸಂತ ಪೌಲರು ನುಡಿಯುತ್ತಾರೆ, ನಿದ್ರಿಸಬೇಡಿ, ಎಚ್ಚರಿಕೆಯಿಂದ ಇರಿ. ಯಾವಾಗ ಎಚ್ಚರವಾಗಿರಿ? ಚಿಕ್ಕ ವಯಸ್ಸಲ್ಲಿ ಮಾತ್ರನಾ ಅಥವಾ ವೃದ್ಧಾಪ್ಯಲ್ಲೂನಾ? ಯಾವಾಗಲೂ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ, ಯೌವನತನಲ್ಲಿದ್ದಾಗ, ಅಥವಾ ಹಿರಿಯರಾಗಿದ್ದಾಗ, ವೃದ್ಧಾಪ್ಯಲ್ಲಿದ್ದಾಗ, ನಿವೃತ್ತರಾದಾಗ, ಎಲ್ಲ ಸಮಯದಲ್ಲಿ ಎಚ್ಚರವಾಗಿರಿ. ಯಾಕೆ? ದೇವರು ಹೇಗೆ ಬರುವರು ಎಂದು ಗೊತ್ತಿಲ್ಲ. ದೇವರ ಆಗಮನದ ಬಗ್ಗೆ ನಮಗೆ ಯಾರಿಗೂ ವಿವರ ಇಲ್ಲ. ಆದ್ದರಿಂದ ಎಚ್ಚರವಾಗಿರಿ. ಸಿಸ್ಟರ್ ಅವರು ಅದನ್ನೇ ಮಾಡ್ತಾ ಇದ್ದಾರೆ. 50 ವರ್ಷಗಳು ಸೇವೆ ಮಾಡಿದ್ದಾರೆ, ಇನ್ನೂ ಸೇವೆ ಮಾಡ್ತಾರೆ ದೇವರು ಕೊಟ್ಟಿರುವಂಥ ಶಕ್ತಿಯಿಂದ. ಕಾರಣ, ಸುಮ್ಮನೆ ಇರಲು ಸಾಧ್ಯವಿಲ್ಲ. ಆಧ್ಯಾತ್ಮಿಕ ಒಂದು ನಿರ್ಲಕ್ಷ್ಯತೆ, ಸೋಮಾರಿತನ, ಬೇಜವಾಬ್ದಾರಿತನ ಅದನ್ನು ತ್ಯಜಿಸಿರಿ ಎಂದು ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲರು ನುಡಿಯುತ್ತಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಈಗೋ ಜೂಬಿಲಿ ಎನ್ನುವುದು ಕೃತಜ್ಞತೆ ಸಲ್ಲಿಸಿ ಮುಂದೆ ಸಾಗುವಂತಹ ಒಂದು ಜೀವನ. ಜೂಬಿಲಿಯಲ್ಲೇ ನಾವು ನಿಂತ್ಕೋಬಾರ್ದು. ಜೂಬಿಲಿ ಎಂದಾಗ ಗೋಲ್ಡನ್ ಜೂಬಿಲಿ, ಸಿಲ್ವರ್ ಜೂಬಿಲಿ, ಫುಲ್ ಸ್ಟಾಪ್ ಅಲ್ಲ, ಅದೊಂದು ಕಾಮ. ಮುಂದೆ ಸಾಗಬೇಕು ಅಲ್ವಾ? ಆ ಆಚರಣೆಯ ನಂತರ ನಾವು ಮುಂದೆ ಸಾಗಬೇಕು. ಜೂಬಿಲಿ ವರ್ಷದ ಘೋಷಣೆ ನಮಗೆ ಈ ವರ್ಷ ನಮಗೆ ತಾಯಿ ಧರ್ಮಸಭೆ ಯಾತ್ರಿಕರ ವರ್ಷವನ್ನು ಘೋಷಿಸಿದೆ. ಇದರ ಅರ್ಥ ಏನು? ನಮ್ಮ ಪ್ರಯಾಣ ಮುಂದುವರಿಯುವಂತಹ ಪ್ರಯಾಣ, ಒಂದು ನಿಂತೋದಂತಹ ಪ್ರಯಾಣವಲ್ಲ. ನಾವು ಸಾಗುತ್ತಿದ್ದೇವೆ ಈ ಲೋಕದಲ್ಲಿ. ಯಾವುದರ ಕಡೆಗೆ? ನಂಬಿಕೆಯಿಂದ ದೇವರ ಸಾಮ್ರಾಜ್ಯದೆಡೆಗೆ. ಅದನ್ನೇ ಇಂದು ಆಗಮನ ಕಾಲದ ಮೊದಲನೇ ಭಾನುವಾರವನ್ನು ನಂಬಿಕೆಯ ಭಾನುವಾರ ಎಂದು ಆಚರಿಸ್ತೇವೆ. ಮೊದಲ ಮೇಣದ ಬತ್ತಿಯನ್ನು ನಾವು ಆಚರಿಸ್ತೇವೆ. ಆ ಆಡ್ವೆಂಟ್ ರೀತಲ್ಲಿ ದೇವರಲ್ಲಿಟ್ಟಿರುವ ನಂಬಿಕೆಯಿಂದ, ಅವರನ್ನು ಸಂಧಿಸುವಂತಹ ಒಂದು ನಂಬಿಕೆಯಿಂದ, ನಿರೀಕ್ಷೆಯಿಂದ ನಾವು ಮುಂದೆ ಸಾಗುತ್ತಿದ್ದೇವೆ. ನಾವು ನಿಂತ್ಕೊಂಡಿಲ್ಲ. ನಾವು ನಮ್ಮ ಕೆಲಸಗಳನ್ನು ಮಾಡುತ್ತಾ, ನಮ್ಮ ಜವಾಬ್ದಾರಿಗಳನ್ನು ಪೂರೈಸುತ್ತಾ ದೇವರನ್ನು ಸಂಧಿಸಲು ಮುಂದೆ ಸಾಗಲೇ ಹೋಗಬೇಕು. ಆದ್ದರಿಂದ ನಮಗೆ ರಿಟೈರ್ಮೆಂಟ್ ಇಲ್ಲ. ಯಾವುದರಲ್ಲಿ? ವಿಶ್ವಾಸದ ಜೀವನದಲ್ಲಿ. ಮೊದಲನೇದಾಗಿ 50 ವರ್ಷ ಆಯಿತು, ಇಷ್ಟು ವರ್ಷ ಆಯ್ತಲ್ಲ ಅಂತ ಹೇಳಿ ಇವತ್ತು ಫುಲ್ ಸ್ಟಾಪ್ ಇಡಂಗಿಲ್ಲ. ಇನ್ನೂ ಅವರು ಉತ್ತಮ ಸೇವೆಯನ್ನು ಮಾಡಲಿದ್ದಾರೆ. ಅವರೇನೂ ಕೆಲಸ ಮಾಡದೇ ಇದ್ದರೂ ಪರವಾಗಿಲ್ಲ, ಅವರು ಕೂತ್ಕೊಂಡು ಜಪ ಮಾಡುವುದೇ ಒಂದು ಉತ್ತಮ ಸೇವೆಯಾಗಿದೆ. ಇದನ್ನು ನಾವೆಲ್ಲರೂ ಮಾಡ್ತಾಯಿದ್ದೀವಿ. ವಯಸ್ಸಾದವರು, ವಯಸ್ಸಿರೋರು ಎಲ್ಲರೂ ಮಾಡ್ತಾಯಿದ್ದೀವಿ. ಯಾಕೆಂದರೆ ಜೂಬಿಲಿ ಕೃತಜ್ಞತೆ ಸಲ್ಲಿಸುತ್ತಾ ದೇವರ ಯಾತ್ರಿಕರಾಗಿ ನಾವು ನಂಬಿಕೆಯಿಂದ ಮುಂದೆ ಸಾಗುವಂತಹ ಒಂದು ಉತ್ತಮವಾದ ವಿಷಯ. ಪ್ರಿಯರೇ, ಒಮ್ಮೆ ಈ ವಯಸ್ಸಾದ ಅಜ್ಜಿಗಳೆಲ್ಲ ಸೇರಿ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ. ಯಾತ್ರೆ ಬಗ್ಗೆ ಯೋಚನೆ ಮಾಡ್ತಾ ಇದ್ವಲ್ಲ, ಅವರು ಪ್ರಯಾಣ ಮಾಡ್ತಾಯಿದ್ರು. ಏನೋ ದೇವರ ಚಿತ್ತ, ಒಂದು ಅಪಘಾತಕ್ಕೆ ಒಳಗಾಗಿ ಅವರು ಎಲ್ಲರೂ ಮೃತರಾದರು. ಮೃತರಾದ ಬಳಿಕ ಸಂತ ರಾಯಪ್ಪರು ಅಲ್ಲಿ ಸ್ವರ್ಗ ಸಾಮ್ರಾಜ್ಯದ ಬಾಗಿಲ ಬಳಿ ನಿಂತಿದ್ದಾರೆ. ಎಲ್ಲರೂ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾರೆ. ಆದರೆ ರಾಯಪ್ಪರು ಅವರಿಗೆ ಹೇಳ್ತಾರೆ, ನೀವೆಲ್ಲ ವಯಸ್ಸಾದವರು, ನೀವು ಗೊತ್ತಿಲ್ಲದೆ ಸಡನ್ನಾಗಿ ತೀರೋಗ್ಬಿಟ್ರಲ್ಲ, ನಿಮಗೆಂದು ಒಂದು ವರದಾನವನ್ನು ಕೊಡ್ತೀನಿ. ದೇವರು ಹೇಳಿದ್ದಾರೆ ನಿಮ್ಗೆ ಕೊಡೋಕ್ಕೆ. ಏನು? ನೀವು ಏನಾದರೂ ಒಂದು ಕೋರಿಕೆಯನ್ನು ಕೇಳಬಹುದು, ಅದು ನಿಮಗೆ ನೆರವೇರಿಸಲಾಗುತ್ತದೆ. ಈ ಎಲ್ಲ ಅಜ್ಜಿಯಂದಿರು ಏನು ಕೇಳ್ತಾರೆ? ಸ್ವಲ್ಪ ಸಜೆಷನ್ ಕೊಡಿ ನೋಡೋಣ. ಅಜ್ಜಿಯಂದಿರು ಏನು ಕೇಳ್ಬೋದು?
ಏನನ್ನು ಕೇಳ್ಬೋದು? ಅಜ್ಜಿ ಅಂದಿರಲ್ಲ, ಅಜ್ಜಿಯವರೆಲ್ಲ ಏನು ಕೇಳ್ಬೋದು ಸರ್? ಅಜ್ಜನೂ ಏನು ಕೇಳ್ಬೋದು? ಪಾಪ ಅಜ್ಜನ ಬಿಡೋದು ಬೇಡ. ಅಜ್ಜ ಏನು ಕೇಳ್ಬೋದು? ಸ್ವರ್ಗಕ್ಕೆ ಎತ್ಕೊಂಡು ಹೋಗ್ಬಿಡ್ರಿ ಅಂತ ತಕ್ಷಣ. ಸರಿ, ಓಕೆ. ಇಲ್ಲ, ಇಲ್ಲಿ ಜೀವಂತವಾಗಿರುವಂಥ ಅಜ್ಜಿ ಅಂದರೆ ಏನು ಕೇಳ್ಬೋದು? 100 ವರ್ಷ ಆಯುಸ್ ಕೊಡಬೇಕು. ಒಳ್ಳೆಯದು, ವೆರಿ ಗುಡ್. ಸಿಸ್ಟರ್ 50 ವರ್ಷ ಆಚರಿಸ್ತಾ ಇದ್ರಿ, ಏನು ಕೇಳ್ತಾ ಇದ್ರೆ ನೀವು ದೇವ್ರ ಹತ್ರ? ಇನ್ನೂ ಸೇವೆ ಮುಂದುವರಿಬೇಕಂತ, ಯೌವನ ಜೀವನ ಮತ್ತೆ ಬರಲಿ ಅಂತ. ವೆರಿ ಗುಡ್. ಆಮೇಲೆ ಮುದುಕರಾಗೋದೇ ಬೇಡ, ಮುದುಕಿ ಆಗೋದು ಬೇಡ, ಹೀಗೇ ಇರೋಣ ಯೌವನ ತನದಿಂದ. ವೆರಿ ಗುಡ್. ಅಷ್ಟೇ ನಾ ಕೇಳೋದು ಅಜ್ಜಿಂದರು. ಮಕ್ಕಳು ಒಳ್ಳೆಯ ಸ್ಥಾನಕ್ಕೆ ಬರಲಿ, ಮೊಮ್ಮಕ್ಕಳು ಒಳ್ಳೆಯ ಸ್ಥಾನಕ್ಕೆ ಬರಲಿ, ಮತ್ತು ಇಷ್ಟೇ. ಓಕೆ, ಒಳ್ಳೆಯದು, ಒಳ್ಳೆ ಉತ್ತರ ಕೊಟ್ಟಿದ್ದೀರಾ. ಈ ಅಜ್ಜಿ ಅಂದ್ರೆ ಏನು ಕೇಳಿದ್ರು ಗೊತ್ತಾ? ಅದರಲ್ಲಿ ಒಬ್ಬರು ಹೇಳಿದರು, ಆ ಅಜ್ಜಿ ಮೊದಲನೇ ಅಜ್ಜಿ ಹೋಗಿ, ನಾನು ತುಂಬ ಸುಂದರವಾಗಿ ಕಾಣಿಸ್ಕೋಬೇಕು ಯೌವನ ತನದಿಂದ ಅಂತ. ಆಗ ರಾಯಪ್ಪರು ಹೇಳಿದ್ರಂತೆ, ನಿಮಗೊಂದು ಕೋರಿಕೆ ಕೊಟ್ಟಿದ್ದೀವಿ, ನೀವು ಕೇಳಿದ್ದೀರಾ, ಪರವಾಗಿಲ್ಲ. ಹಾಗೆ ಇವಾಗ ಸುಂದರವಾಗಿ ಕಾಣಿಸ್ಕೊಂಡಿದ್ದೀರಾ, ಚಿಕ್ಕ ವಯಸ್ಸು ಥರ ಅಜ್ಜಿ. ಸೊ ಅದಾದ ಮೇಲೆ ಬಂದಂಥ ಎಲ್ಲ ಅಜ್ಜಿಯಂದಿರು ಅದನ್ನೇ ಕೇಳಿದ್ರು, ನನಗೂ ಸುಂದರವಾದ ಮುಖ ಕೊಡಿ, ನನಗೆ ಸೌಂದರ್ಯವನ್ನು ಕೊಡ್ರಿ, ನಾನು ಚೆನ್ನಾಗಿ ಕಾಣಿಸ್ಕೋಬೇಕು. ಸರಿ, ಎಲ್ಲ ಹೋದರು. ಕೊನೆಯಲ್ಲದಿಂದಂಥ ಅಜ್ಜಿ ಸಮಯ ಬಂತು ಹೋಗಿ ಕೇಳೋಕ್ಕೆ. ಆದರೆ ಅವ್ರು ನಗ್ತಾಯಿದ್ರು, ತುಂಬ ನಗ್ತಾಯಿದ್ರು. ಯಾಕೆ ನಗ್ತಾಯಿದ್ರು? ಅವ್ರು ನಗ್ತಾ ಇದ್ದದ್ದು ಏನಕ್ಕಂದರೆ, ಅವ್ರು ಹೋಗಿ ಕೇಳಬೇಕಾದಂಥ ವಿಷಯ ನಮಗೂ ಶಾಕ್ ಆಗ್ತಾ ಇರೋದು. ಏನು ಕೇಳೋಕ್ಕಿದ್ರು ಅವರು? ಆ ಅಜ್ಜಿ ಎಲ್ಲ ಅಜ್ಜಿಯಂದಿರಿಗೂ ಹಳೇ ಮುಖಾನೇ ಕೊಟ್ಬಿಡಿ ಅಂತ. ಇವ್ರು ನನ್ನ ಮುಂದೆ ಹೋಗಿ ಎಲ್ಲ ಕೇಳಿದವ್ರಿಗೆಲ್ಲ ಹಳೆ ಮುಖಾನೇ ಕೊಟ್ಬಿಡಿ, ಅವ್ರೇನು ಸೌಂದರ್ಯವಾಗಿರೋದೇನು ಬೇಡ. ಯಾಕೆಂದರೆ ಸ್ವರ್ಗದಲ್ಲಿ ಹೋಗಿದ ಮೇಲೆ ದೇವರು ನಮ್ಮ ಹೊರನೋಟದ ಸೌಂದರ್ಯವನ್ನು ನೋಡ್ತಾ ಇಲ್ಲ, ನಮ್ಮ ಅಂತರಂಗದ ಸೌಂದರ್ಯತೆಯನ್ನು. ಸಿಸ್ಟರ್ ಇವಾಗಲೂ ನೋಡಿ ಎಷ್ಟು ಸೌಂದರ್ಯವಾಗಿದ್ದಾರೆ 50 ವರ್ಷ ಆದಮೇಲೂ. ಇವಾಗಿರುವಂಥ ಮಕ್ಕಳಿಗೆ ಎಷ್ಟು ಮೇಕಪ್ ಹಾಕಿ ಫೌಂಡೇಶನ್ ಹಾಕಿದ್ರೂ ಅಷ್ಟೇ, 1 ಗಂಟೆ ಕಾಲ 2 ಗಂಟೆ ಕಾಲ. 50 ವರ್ಷಗಳಾದರೂ ನೋಡಿ ಎಷ್ಟು ಬಿಳುಪಾಗಿದೆ, ಅವ್ರ ಮುಖ ಪ್ರಕಾಶವಾಗಿದೆ. ಕಾರಣ ಏನು? ದೇವರ ಅನುಗ್ರಹ ಅಷ್ಟೇ. ಆದ್ದರಿಂದ 50 ವರ್ಷ ಆದಮೇಲೆ ಫಾದರ್ ಹಿಂಗಿರೋದಾ ಅಂತ ಕೇಳಬೇಡಿ. ನಾವು ಯಾವಾಗೆಲ್ಲ ದೇವರನ್ನು ನೆನೆದು ಪ್ರೀತಿಸುತ್ತಾ ಅವರ ಚಿತ್ತವನ್ನು ನೆರವೇರಿಸ್ತವೋ ಖಂಡಿತವಾಗಿಯೂ ಅವರ ಆಶೀರ್ವಾದ ನಮ್ಮಲ್ಲಿ ಇರುತ್ತದೆ. ಮತ್ತೊಮ್ಮೆ ಇವತ್ತಿನ ಮೊದಲನೆಯ ವಾಚನ ಅಥವಾ ಈ 2ನೇ ವಾಚನದಲ್ಲಿ ಸಂತ ಪೌಲರು ಎಫೆಸರಿಗೆ ಬರೆದ ಪತ್ರದಲ್ಲಿ ಒಂದೇ ಶರೀರವಾಗಿರಬೇಕು. ಯಾವಾಗ ನಾವು ದೇವರಲ್ಲಿ ಐಕ್ಯವಾಗಿರುತ್ತೇವೆ, ಒಂದೇ ಶರೀರ, ಒಂದೇ ಆತ್ಮ, ಒಂದೇ ದೇಹ, ಒಂದೇ ಧರ್ಮಸಭೆ, ಒಂದೇ ನಮ್ಮ ದೀಕ್ಷಾ ಸ್ನಾನ, ಇವೆಲ್ಲವೂ ಒಂದೇ ಆಗಿರುವಾಗ, ನಾವು ದೇವರೊಂದಿಗೆ ಒಂದಾಗಿದ್ದಾಗ ನಮ್ಮಲ್ಲಿ ಆ ಜೀವ ತುಂಬಿ ತುಳುಕುತ್ತದೆ, ನಮ್ಮಲ್ಲಿ ಆ ಜೀವ ಪ್ರಕಾಶವಾಗಿರುತ್ತದೆ, ಒಂದು ಬೆಳಕಾಗಿರುತ್ತದೆ. ಇಲ್ಲದಿದ್ದರೆ ನಾವು ಹೇಗೋ ನಾವು ಜೀವಿಸಲು ಸಾಧ್ಯ. ಪ್ರಿಯ ಸಹೋದರ ಸಹೋದರಿ, ನನಗೆ ಈ 3 ವಾಚನಗಳಲ್ಲಿ ಒಂದೇ ಸಂದೇಶವನ್ನು ದೇವರು ನಮಗೆ ಕೊಡುವಂತೆ ನನಗೆ ಒಂದು ರೀತಿಯ ಧ್ಯಾನವಾಯಿತು. ಯಾವುದು? ಫಾರ್ಮುಲಾ 1, 2 ಅಷ್ಟೇ. 1, 2 ಫಾರ್ಮುಲಾ ಏನು? 1 ಫಾರ್ಮುಲಾ 2ನೇ ವಾಚನ, ಸಂತ ಪೌಲರು ಎಫೆಸರಿಗೆ ಬರೆದ ಪತ್ರ. 1 ಅಥವಾ 1 ಎನ್ನುವುದು ಧರ್ಮಸಭೆಯಲ್ಲಿ ನಮಗೆ ಒಂದು ಅರ್ಥಭರಿತ ಒಂದು ಸಂಖ್ಯೆ. ಅದರ ಅರ್ಥ ಏನು? ಒಂದೇ ಧರ್ಮಸಭೆ, ಕಥೋಲಿಕ ಧರ್ಮಸಭೆ ಇಡೀ ವಿಶ್ವದಲ್ಲಿ ಒಂದೇ ಅಲ್ವಾ? ಒಂದೇ ದೀಕ್ಷಾ ಸ್ನಾನ. ಒಮ್ಮೆ ನಾವು ದೇವರ ವರವನ್ನು ದೀಕ್ಷಾ ಸ್ನಾನ ಪಡೆದ ಮೇಲೆ ನಾವು ಎಂದಿಗೂ ದೇವರ ಮಕ್ಕಳು. ಒಂದೇ ದೇಹ, ಧರ್ಮಸಭೆ, ಇಡೀ ಧರ್ಮಸಭೆ ಒಂದೇ ಆಗಿದೆ. ಈಗೋ ದೇವರು ಒಂದೇ ಆಗಿದ್ದಾರೆ. ಆದ್ದರಿಂದ ಒಂದೇ ದೇವರ, ಒಂದೇ ಧರ್ಮಸಭೆಯ, ಒಂದೇ ದೀಕ್ಷಾ ಸ್ನಾನ ಪಡೆದಂಥ ಒಂದೇ ಕುಟುಂಬದ ಮಕ್ಕಳಾಗಿ ನಾವು ಎಂದಿಗೂ ದೇವರೊಂದಿಗೆ ಒಂದಾಗಿದ್ದಾಗ, ಇದು ಮುಖ್ಯ ನೋಡಿ. ದೇವರು ಒಂದೇ, 3 ವ್ಯಕ್ತಿಗಳು ಒಂದೇ ದೇವರು. ದೇವರು ಒಂದಿರುವಾಗ ನಾವು ಅವರೊಂದಿಗೆ ಹೊಂದಾಣಿಕೆಯಿಂದ, ಐಕ್ಯತೆಯಿಂದ ಇದ್ದಾಗ ಮಾತ್ರ ನಮ್ಮ ಜೀವನ ಸಫಲವಾದ ಜೀವನ, ಬೆಳಕಿನ ಜೀವನ. ಅದರಿಂದ ಮೊದಲನೆಯ ಫಾರ್ಮುಲಾ 1. ನಾವೇನು ಮಾಡ್ತಾ ಇದ್ದೀವಿ? ಲೋಕದಲ್ಲಿ ನಂಬರ್ 1 ಆಗೋಕ್ಕೆ ಶ್ರಮಿಸ್ತಾ ಇದ್ವಿ. ಕೆಲವೊಮ್ಮೆ ನಾವು ಸಿಸ್ಟರ್ಸು ಫಾದರ್ಸು ಇದನ್ನೇ ಮಾಡ್ತಾ ಇರ್ತೀವಿ. ನಾವು ಆಡೋವಂಥ ಜಗಳ, ನಾವು ಆಡೋವಂಥ ಹೋರಾಟ ಏನಕ್ಕೆ? ನಾನು ಫಸ್ಟ್ ಇರಬೇಕು,
ನಾಳೆ ಬಿಷಪ್ಪು ಆಗ್ಬಿಡ್ಬೇಕು, ನಾನು ನಾಳೆ ಸುಪೀರಿಯರ್ ಪ್ರೊವಿನ್ಷಿಯಲ್ ಆಗ್ಬಿಡ್ಬೇಕು, ಏನೋ ಒಂದು ರೀತಿಯ ನಂಬರ್ 1 ಎಲ್ಲರಿಗೂ ಒಂದು ಆಸೆ. ಈವನ್ ಕುಟುಂಬದ ಜೀವನದಲ್ಲಿ, ಸಂಸಾರ ಜೀವನದಲ್ಲಿ ನಮಗೆ ಮೊದಲು ಇರಬೇಕು, ಎಲ್ಲರಿಗಿಂತ ನಾವು ಮೇಲೆ ಇರಬೇಕು. ಯಾರೂ ಯೋಚನೆ ಮಾಡಲ್ಲ, ಅಯ್ಯೋ ನಾನು ಕೆಳಗಡೆ ಇದ್ದರೆ ಏನೋ ಆಯ್ತಲ್ಲ, ನನ್ನ ಜೀವನ ಹಾಳಾಯ್ತಲ್ಲ. ಇಲ್ಲ, ನಮಗೆ ಯಾವಾಗಲೂ ಯೋಚನೆ ಏನು ನಂಬರ್ 1 ಆಗಿರಬೇಕು. ಆದರೆ ಇವತ್ತು ನಂಬರ್ 1ಗೆ ದೇವರು ಕೊಡುವಂಥ ಸಂದೇಶ ಅವರೊಂದಿಗೆ ಐಕ್ಯವಾಗಿರುವಂತಹ ಜೀವನ. ಅಷ್ಟಿದ್ದರೆ ದೇವರು ನಮ್ಮನ್ನು ಮೇಲಕ್ಕೇರಿಸುತ್ತಾರೆ, ದೇವರು ನಮ್ಮನ್ನು ಮೇಲಕ್ಕೇರಿಸ್ತಾರೆ, ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕರೆದೊಯ್ಯುತ್ತಾರೆ. ಅದನ್ನು ಯೇಸು ನುಡಿಯುತ್ತಾರೆ, ತನ್ನನ್ನೇ ತಗ್ಗಿಸಿಕೊಳ್ಳುವವನ್ನ ಮೇಲಕ್ಕೇರಿಸುತ್ತೇನೆ. ಎರಡನೆಯ ಫಾರ್ಮುಲಾ 2. 1 ಮುಗೀತು, ಈಗ 2 ಎಂದರೆ ಏನು? ದೇವರು ನಮಗೆ ಎಷ್ಟು ಆಜ್ಞೆಗಳನ್ನು ಕೊಟ್ಟಿದ್ದಾರೆ? ಎಷ್ಟು ಆಜ್ಞೆಗಳನ್ನು ಕೊಟ್ಟಿದ್ದಾರೆ? 10, 11, 11, 10. ಕೆಲವರು 11 ಅಂತ ಹೇಳ್ತಾ ಇದ್ದೀರಾ, ಮಾಡಿ ಸಿಕ್ಕಿಸ್ಕೋಬೇಡ, ಅದೇ ಒಂದು 11. ಕೆಲವರು ಹೇಳ್ತಾರೆ 10 ಆಜ್ಞೆಗಳಿದೆ, 11 ಸೇರಿಸ್ಕೋಬೇಕು. ಯಾಕೆ ಫಾದರ್, ಏನದು? ಎಲ್ಲ ಏನಾದರೂ ಮಾಡು, ಆದರೆ ಸಿಕ್ಕಾಕೋಬೇಡ, ಅದೇ ಇಂಪಾರ್ಟೆಂಟ್ ಅಲ್ವಾ? ಇಲ್ಲ, 10 ಆಜ್ಞೆಗಳಿದೆ, ಆದರೆ 10 ಆಜ್ಞೆಗಳನ್ನು ಯೇಸು ಸ್ವಾಮಿ ನಮಗೆ ಎಷ್ಟಾಗಿ ಮಾಡಿಕೊಟ್ಟಿದ್ದಾರೆ? 2. ಒಂದು ದೇವರ ಪ್ರೀತಿ, ಇನ್ನೊಂದು ಪರರ ಪ್ರೀತಿ, ಅದುವೇ ಆಜ್ಞೆ. ಇದು ಈ ಒಂದು ಫಾರ್ಮುಲಾ ದೇವರು ನಮಗೆ ಕೊಡುವುದು. ಸಿಸ್ಟರ್ ಮೇರಿ ರೋಸ್ಲಿನ್ ತಮ್ಮ 50 ವರ್ಷಗಳ ಈ ಕನ್ಯಾ ಜೀವನದಲ್ಲಿ ಒಂದು ದೇವರನ್ನು ಪ್ರೀತಿಸಿದ್ದಾರೆ. ತಮ್ಮ ಪ್ರಾರ್ಥನೆಯ ಮೂಲಕ, ತಮ್ಮ ವಿಧೇಯತೆಯ ಮೂಲಕ, ತಮ್ಮ ಸಭೆಯ ಆ ಒಂದು ಕಾರ್ಯವನ್ನು ನೆರವೇರಿಸುವ ಮೂಲಕ ಅವರು ಒಂದು ಆ ದೇವರಿಗೆ ವಿಧೇಯರಾಗಿ ದೇವರೊಂದಿಗೆ ಐಕ್ಯವಾಗಿ ಜೀವಿಸಿದ್ದಾರೆ. ಎರಡನೆಯ ಫಾರ್ಮುಲಾ ಅವರು ಪಾಲಿಸಿದ್ದಾರೆ, ಎಲ್ಲರಿಗೂ ದೇವರ ಪ್ರೀತಿಯನ್ನು ಹಂಚಿ ಜೀವಿಸಿದ್ದಾರೆ, ಪರರನ್ನು ಪ್ರೀತಿಸಿ. ಆದ್ದರಿಂದಲೇ ಅವರ ಪ್ರೀತಿಗಾಗಿ, ನಾವು ಅವರ ಮೇಲಿಟ್ಟಿರುವ ಪ್ರೀತಿಗಾಗಿ ಇವತ್ತು ನಾವೆಲ್ಲರೂ ಒಂದು ಸೇರಿದ್ದೇವೆ. ಇದು ಸಿಸ್ಟರ್ ಅವರ ಜೀವನ ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ದೇವರೊಂದಿಗೆ ಐಕ್ಯವಾಗಿ ಪರರಿಗೆ ಸೇವೆ ಮಾಡುವಂತಹ ಜೀವನವನ್ನು ನಡೆಸಬೇಕು. ಅದನ್ನೇ ಶುಭ ಸಂದೇಶ, ಸಂತ ಯೋವಾನರ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಪ್ರಭು ಯೇಸು ನುಡಿಯುತ್ತಾರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ನನ್ನ ಆಜ್ಞೆ. ಬೇರೆ ಏನೂ ಇಲ್ಲ. ಇವತ್ತು ಲೋಕದಲ್ಲಿ ಅದು ಒಂದು ಮಾತ್ರ ಕಷ್ಟ, ಎಲ್ಲನೂ ಸುಲಭ ಅಲ್ವಾ? ಒಬ್ಬರನ್ನೊಬ್ಬರು ಪ್ರೀತಿಸುವುದು ಈಸಿನಾ? ಒಬ್ಬರು ನೋಡಿದಾಗ ಏನಾಗುತ್ತೆ, ಇನ್ನೊಬ್ಬರಿಗೆ ಇವನ ಮುಖ ನೋಡ್ತಾ ಇದ್ದೀನಲ್ಲ ಉದ್ಧಾರ ಆಗುತ್ತಾ? ಇವ್ರನ್ನೆಲ್ಲ ನೋಡ್ತಾ ಇದ್ದೀನಲ್ಲ ಏನಾದರೂ ಉದ್ಧಾರ ಆಗುತ್ತಾ? ಒಬ್ಬರನ್ನೊಬ್ಬರು ನೋಡಿದ್ರೆ ಕಂಡ್ರೆ ಆಗೋದಿಲ್ಲ. ಅದನ್ನೊಂದೇ ಕಷ್ಟ. ಇವತ್ತು ಯೇಸು ಸ್ವಾಮಿ ಹೇಳಿದಂಥ 2ನೇ ಫಾರ್ಮುಲಾ, ಒಂದು ಹೇಗೋ ನಾವು ನೆರವೇರಿಸ್ತೀವಿ, ದೇವರೊಂದಿಗೆ ಪ್ರಾರ್ಥನೆ ಮಾಡ್ತೀವಿ, ಜಪಸಾರ ಮಾಡ್ತೀವಿ, ಚರ್ಚಿಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಆದರೆ 2ನೇದು ತುಂಬ ಕಷ್ಟ. ಒಬ್ಬರ ಮೇಲೆ ಒಬ್ಬರು ಕಂಡಾಗಲ್ಲ, ನಮಗೆ ಕೋಪ, ಮತ್ಸರ ಏನೆಲ್ಲ ಇದೆ. ಅದನ್ನೇ ಯೇಸು ಇವತ್ತು ಪರಿಗಣಿಸಲು ಹೇಳುತ್ತಾರೆ. ಪರಸ್ಪರ ಪ್ರೀತಿಯಿಂದ ಜೀವಿಸೋಣ. ಸಿಸ್ಟರ್ಸ್ ಆಗಿ ನಮಗೂ ಕಷ್ಟ ಇದೆ, ಫಾದರ್ಸ್ಗಳಾಗಿ ಕೆಲವೊಮ್ಮೆ ಒಬ್ಬರ ಮೇಲೆ ಫಾದರ್ಸ್ ಆಗಲ್ಲ. ಅಥವಾ ಕೆಲವು ಧರ್ಮ ಕೇಂದ್ರದಲ್ಲಿ ಎಲ್ಲ ಕುಟುಂಬದ ಮೇಲೆ ಒಂದೇ ರೀತಿಯ ಪ್ರೀತಿ ಇರೋದಿಲ್ಲ. ಯಾರಾದರೂ ಬಂದು ನಮ್ಮನ್ನು ರೇಗಿಸಿದಾಗ ಅವ್ರ ಮೇಲೆ ಆಗೋದಿಲ್ಲ. ಏನೋ ಒಂದು ರೀತಿಯ ಮನುಷ್ಯ ಸ್ವಭಾವ, ಏನು ಮಾಡು. ಆದರೆ ದೇವರ ಕರೆ ಏನಾಗಿದೆ ಇವತ್ತು? ಪರಸ್ಪರ ಪ್ರೀತಿಯಲ್ಲಿ ಜೀವಿಸಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಖಂಡಿತವಾಗಿಯೂ ಸಿಸ್ಟರ್ ಮೇರಿ ರೋಸ್ಲಿನ್ ಇವರ ಈ ಒಂದು ಧಾರ್ಮಿಕ ಸೇವೆಯ ಸುವರ್ಣ ಮಹೋತ್ಸವದ ದಿನದಂದು ಕೃತಜ್ಞತೆ ಸಲ್ಲಿಸುತ್ತಾ ನಮ್ಮ ಆತ್ಮಗಳನ್ನು ದೇವರಿಗೆ ಸಮರ್ಪಿಸಿ ದೇವರನ್ನು ಸ್ತುತಿಸುವಂತಹ ದಿನವಾಗಿದ್ದು, ದೇವರು ನಮಗೆ ಕೊಡುವಂತಹ ಈ ಸಂದೇಶ, ನಾವು ದೇವರೊಂದಿಗೆ ಐಕ್ಯವಾಗಿರಬೇಕು. ಕೇವಲ ಸಿಸ್ಟರ್ ಆದಾಗ ಮಾತ್ರ, ಫಾದರ್ ಆಗಾದ ಮಾತ್ರ ಅಲ್ಲ, ಪ್ರತಿದಿನ. ಇವತ್ತು ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆ ಇಲ್ಲ, ದೈವ ಕರೆ ಇಲ್ಲ. ಇವಾಗ ಸಿಸ್ಟರ್ ನಮ್ಮ ಕುಟುಂಬದಲ್ಲಿ 50 ವರ್ಷಗಳಾಯಿತು, ಇವ್ರ ಭಗಿನಿಯರ ಸಿಸ್ಟರ್ ಆಗಿ ದೇವರ ಸೇವೆಗೆ. ಇವರನ್ನು ಹಿಂಬಾಲಿಸಿ ಎಷ್ಟು ಜನ ಸಿಸ್ಟರ್ ಆಗಿದ್ದಾರೆ ನಮ್ಮ ಕುಟುಂಬದಲ್ಲಿ? ಎಷ್ಟು ಜನ ಫಾದರ್ಸ್? ಕೆಲವೊಂದು ಫಾದರ್ಸ್ ಇದ್ದಾರೆ ನನಗೆ ಗೊತ್ತು ಕುಟುಂಬದಲ್ಲಿ. ಎಷ್ಟು ಜನ ಸಿಸ್ಟರ್ಸ್ ಆಗಿದ್ದಾರೆ? ಇವಾಗ ಎಷ್ಟು ಅಂದವಾಗಿದ್ದಾರೆ ಇವರೆಲ್ಲ, ಕಿರೀಟ ಧರಿಸ್ಕೊಂಡು ನಮ್ಮ ಹುಡುಗರು. ಇವರಲ್ಲಿ ಎಷ್ಟು ಜನ ಫಾದರ್ಸ್ ಆಗ್ತಾರೆ? ನಮ್ಮ ಏಂಜಲ್ಸ್ಗಳಿದ್ದಾರೆ, ಎಷ್ಟು ಜನ ಸಿಸ್ಟರ್ಸ್ ಆಗ್ತಾರೆ? ಅದನ್ನು ನಾವು ಪ್ರಾರ್ಥಿಸಬೇಕು. ದೈವ ಕರೆ ನಮ್ಮ ಕುಟುಂಬದಲ್ಲಿ ಬರಬೇಕು. ದೇವರು ನಮಗೆ ಕೊಟ್ಟಿದ್ದನ್ನು ನಾವು ದೇವರಿಗೆ ಸಮರ್ಪಿಸುವಂಥ ಒಂದು ಜೀವನ, ಅದುವೇ ಭಗಿನಿಯ ಜೀವನ. ಎರಡನೇದಾಗಿ ದೈವ ಪ್ರೀತಿ, ಪರಪ್ರೀತಿಯಲ್ಲಿ ನಾವು ಬಾಳಲು ದೇವರು ನಮ್ಮನ್ನು ಆಶೀರ್ವದಿಸಲೆಂದು ಬೇಡೋಣ. ಈ ಫಾರ್ಮುಲಾ ದಯವಿಟ್ಟು ಮರಿಬೇಡಿ. 1, 2 ಅಷ್ಟೇ. 1 ದೇವರೊಂದಿಗೆ ಒಂದಾಗಿರುವುದು, 2 ದೇವರನ್ನು ಪ್ರೀತಿಸಿ ಪರರನ್ನು ಪ್ರೀತಿಸು. ಇದನ್ನು ಮಾಡುತ್ತಾ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಬಲಿ ಪೂಜೆಯಲ್ಲಿ ನಮ್ಮ ಸಿಸ್ಟರ್ ಮೇರಿ ರೋಸ್ಲಿನ್ವರಿಗಾಗಿ ಪ್ರಾರ್ಥಿಸೋಣ. ಆಮೇನ್.
ಇದು ನಿಂತು ವಿಶ್ವಾಸವನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಅವರೇ ಮಾತ್ರ ಪುತ್ರರು, ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಇದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಾವು ಈ ಕಾಣಿಕೆಯ ಪ್ರಾರ್ಥನೆಗಳಲ್ಲಿ ಪಾಲ್ಗೊಳ್ಳುವಾಗ ನಮ್ಮ ಸಿಸ್ಟರ್ ಮೇರಿ ರೋಸ್ಲಿನ್ ಇವರು ತಮ್ಮ ಸಮರ್ಪಣೆಯ ಸುವರ್ಣ ಮಹೋತ್ಸವದ ದಿನದಂದು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಮತ್ತೊಮ್ಮೆ ಇವರನ್ನು ದೇವರಿಗೆ ಸಮರ್ಪಿಸುತ್ತಾ ನಮ್ಮೆಲ್ಲರನ್ನೂ ಸಹ ದೇವರ ಸೇವೆಗಾಗಿ ಅರ್ಪಿಸಲು ಮುಂದಾಗುವಂತೆ ಪ್ರಾರ್ಥಿಸುತ್ತಾ ಭಾಗವಹಿಸೋಣ. ಈ ದೀಪದ ಬೆಳಕು ಸಿಸ್ಟರ್ ಮೇರಿ ರೋಸ್ಲಿನ್ ಅವರ 50 ವರ್ಷಗಳ ಸೇವಾ ಜೀವನದ ಸಂಕೇತವಾಗಿದೆ. ಈ ದೀಪದ ಜ್ಯೋತಿಯಂತೆ ಅವರ ಮುಂದಿನ ಜೀವನವು ಇನ್ನೂ ಹೆಚ್ಚಾಗಿ ಪ್ರಜ್ವಲಿಸಲಿ. ಸರ್ವರಿಗೂ ಅವರ ಆಶೀರ್ವಾದದ ದೀಪ್ತಿಯಾಗಲೆಂದು ಪ್ರಾರ್ಥಿಸುತ್ತಾ ಈ ದೀಪಾರ್ಪಣೆಯನ್ನು ಮಾಡುತ್ತಿದ್ದೇವೆ. ಈ ಹೂಗಳ ಸೌಂದರ್ಯ ಹಾಗೂ ಪರಿಮಳ ಸಿಸ್ಟರ್ ಮೇರಿ ರೋಸ್ಲಿನ್ ಅವರ 50 ವರ್ಷಗಳ ಪ್ರಾರ್ಥನಾ ಜೀವನದ ಸಂಕೇತವಾಗಿದೆ. ಈ ಹೂಗಳಂತೆ ಅವರ ಮುಂದಿನ ಜೀವನವು ಸುಂದರವಾಗಿ ಅರಳಲಿ. ಅವರು ಎಲ್ಲರಿಗೂ ನಿಮ್ಮ ಪ್ರೀತಿಯ ಸುವಾಸನೆಯನ್ನು ಬೀರುವ ಹೂ ಗುಚ್ಚಲಾಗಲೆಂದು ಪ್ರಾರ್ಥಿಸುತ್ತಾ ಈ ಪುಷ್ಪಾರ್ಪಣೆಯನ್ನು ಮಾಡುತ್ತಿದ್ದೇವೆ. ಈ ಹಣ್ಣುಗಳನ್ನು ಸಿಸ್ಟರ್ ಮೇರಿ ರೋಸ್ಲಿನ್ ಅವರ 50 ವರ್ಷಗಳ ಆದರ್ಶ ಜೀವನದ ಪ್ರತೀಕವಾಗಿದೆ. ಈ ಹಣ್ಣುಗಳಂತೆ ಅವರ ಭಾವಿ ಜೀವನವು ಇನ್ನೂ ಹೆಚ್ಚು ಫಲದಾಯಕವಾಗಲಿ. ಅವರು ನಿಮ್ಮ ವಾರ್ತೆಯ ಸವಿರುಚಿಯನ್ನು ಸರ್ವರಿಗೂ ಹಂಚಲೆಂದು ಪ್ರಾರ್ಥಿಸುತ್ತಾ ಈ ಫಲಾರ್ಪಣೆಯನ್ನು ಮಾಡುತ್ತಿದ್ದೇವೆ. ಈ ಧೂಪದ ಸುಗಂಧವು ಸಿಸ್ಟರ್ ಮೇರಿ ರೋಸ್ಲಿನ್ ಅವರ 50 ವರ್ಷಗಳ ಸಮರ್ಪಿತ ಜೀವನದ ಪ್ರತೀಕವಾಗಿದೆ. ಈ ಧೂಪದಂತೆ ಅವರ ಭವಿಷ್ಯದ ದಿನಗಳು ಸುಗಂಧಮಯವಾಗಲಿ. ಅವರು ಸರ್ವರಿಗೂ ನಿಮ್ಮ ಅಪರಿಮಿತ ಪ್ರೀತಿಯ ಸೌರಭವನ್ನು ಸೂಸಲೆಂದು ಪ್ರಾರ್ಥಿಸುತ್ತಾ ಈ ಧೂಪಾರ್ಪಣೆಯನ್ನು ಮಾಡುತ್ತಿದ್ದೇವೆ. ಈ ರೊಟ್ಟಿಯು ಸಿಸ್ಟರ್ ಮೇರಿ ರೋಸ್ಲಿನ್ ಅವರ 50 ವರ್ಷಗಳ ತ್ಯಾಗಮಯ ಜೀವನದ ಪ್ರತೀಕವಾಗಲಿ. ಈ ರೊಟ್ಟಿಯು ನಿಮ್ಮ ಪವಿತ್ರ ದೇಹವಾಗಿ ಮಾರ್ಪಡುವಂತೆ ಅವರ ಮುಂದಿನ ಜೀವನವು ಸರ್ವರ ಆತ್ಮಗಳಿಗೆ ಸಾಂತ್ವನವಾಗಿ ಮಾರ್ಪಡಲೆಂದು ಪ್ರಾರ್ಥಿಸುತ್ತಾ ಈ ರೊಟ್ಟಿಯನ್ನು ನಿಮಗೆ ಅರ್ಪಿಸುತ್ತೇವೆ. ದ್ರಾಕ್ಷಾರಸ. ಈ ದ್ರಾಕ್ಷಾರಸವು ಸಿಸ್ಟರ್ ಮೇರಿ ರೋಸ್ಲಿನ್ ಅವರ 50 ವರ್ಷಗಳ ಸಹನೆಯ ಜೀವನದ ಸಂಕೇತವಾಗಿದೆ. ಈ ದ್ರಾಕ್ಷಾರಸವು ನಿಮ್ಮ ಅಮೂಲ್ಯ ರಕ್ತವಾಗಿ ಮಾರ್ಪಡುವಂತೆ ನಿಮ್ಮ ಸೇವೆಗೆಂದು ಸಮರ್ಪಿಸುವ ಅವರ ಜೀವನವು ಪ್ರತಿ ಕ್ಷಣವೂ ಅನೇಕರಿಗೆ ಮಾರ್ಗದರ್ಶನವಾಗಲೆಂದು ಪ್ರಾರ್ಥಿಸುತ್ತಾ ಈ ದ್ರಾಕ್ಷಾರಸವನ್ನು ಅರ್ಪಿಸುತ್ತಿದ್ದೇವೆ.
ಶಕ್ತಿಯಾಗಿ ಪ್ರತಿಭೆಯ ಸಾಮರ್ಥ್ಯವ ಸಂಭಾವ್ಯವ ಸ್ವೀಕರಿಸು ಪ್ರಭು ನಿನ್ನ ಸೇವೆಗೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ಕಡೆ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಮ್ಮ ಈ ಬಲಿ ಕಾಣಿಕೆಗಳೊಂದಿಗೆ ನಮ್ಮ ಸಹೋದರಿ ಸಿಸ್ಟರ್ ಮೇರಿ ರೋಸ್ಲಿನ್ ಇವರು ದೃಢೀಕರಿಸಲು ಆಶಿಸುತ್ತಿರುವ ತಮ್ಮ ಸ್ವಯಂ ಅರ್ಪಣೆಯನ್ನು ಅಂಗೀಕರಿಸಿರಿ. ಇವರು ಪವಿತ್ರಾತ್ಮರ ಶಕ್ತಿಯಿಂದ ನಿಮ್ಮ ಅತಿ ಪ್ರಿಯ ಪುತ್ರನನ್ನು ಅಧಿಕವಾಗಿ ಹೊಳುವಂತೆ ದಯೆಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪತ್ನೇ ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರಿಸ್ತರು ಪ್ರಥಮ ಬಾರಿ ದೀನ ಮಾನವರಾಗಿ ಆಗಮಿಸಿ ರಕ್ಷಣಾ ಹಾದಿಯನ್ನು ನಮಗೆ ತೆರೆದು ನಿಮ್ಮ ಪ್ರಾಚೀನ ಯೋಜನೆಯನ್ನು ಸಂಪೂರ್ಣಗೊಳಿಸಿದರು. ಹೀಗೆ ಮಹಿಮಾ ಮಹತ್ವದಿಂದ ಅವರು ಮರಳಿ ಬರುವಾಗ, ಅಂತಿಮವಾಗಿ ಎಲ್ಲವೂ ಪ್ರಕಟಿತವಾದಾಗ ಈಗ ನಾವು ನಿರೀಕ್ಷಿಸಲು ಧೈರ್ಯಗೊಳ್ಳುವ ನಿಮ್ಮ ಮಹಾ ವಾಗ್ದಾನವನ್ನು ಬಾಧ್ಯವನ್ನಾಗಿ ಪಡೆಯುವಂತಾಗಲಿ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು ಪ್ರಭು ದೇವರು ಪರಿಶುದ್ಧರು, ಇಹ ಪರ ನಿಮ್ಮಯ ಮಹಿಮೆಯಿಂದ ಇಂದು ತುಂಬಿದೆ. ಈಶ್ವರ ನಾಮದಿ ಬರುತ್ತಿಹ ಕ್ರಿಸ್ತನೇ ಎಲ್ಲರೂ ಹೋಸಾನ 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 ಹೋಸಾನ. ದಾವಿದ ಕುವರಗೆ ಹೋಸಾನ, ಮಹೋನ್ನತ ದೇವರಿಗೆ ಹೋಸಾನ, ಪ್ರಭುವಿನ ನಾಮದಿ ಬರುವವರು ಆಶೀರ್ವದಿತರು. ಪ್ರಭುವಿನ ಪ್ರೀತಿಯ ಜನತೆಗೆ ಸಾರಿದ ಯೇಸು ಕ್ರಿಸ್ತರೇ ಹೋಸಾನ 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರು ನಿಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ
ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ, ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯ ಪಾತ್ರಮಿಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸುಸೈನಾದನ್ ಮತ್ತು ಸತೀಶ್ ಸಹಾಯಕ ಧರ್ಮಾಧ್ಯಕ್ಷಗಳೊಂದಿಗೂ ಸಕಲ ಯಾಜಕರೊಂದಿಗೆ ಅದನ್ನು ಪ್ರೀತಿಯ ಪರಿಪೂರ್ಣತೆಯರಿಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ವಿಶೇಷವಾಗಿ ಸಿಸ್ಟರ್ ಮೇರಿ ರೋಸ್ಲಿನ್ ಇವರ ತಂದೆ ತಾಯಂದಿರು ಮತ್ತು ಕುಟುಂಬದಲ್ಲಿ ಮೃತರಾದಂಥ ಎಲ್ಲ ಆತ್ಮಗಳನ್ನು ಮತ್ತು ಎಲ್ಲ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆ ಪತಿ ಸಂತ ಜೋಸೆಫರೊಂದಿಗೂ ಸಿಸ್ಟರ್ ಮೇರಿ ರೋಸ್ಲಿಯವರ ಸಭೆಯ ಪಾಲಕ ಸಂತರಾದಂಥ ಸಂತ ಅನ್ನಮ್ಮರವರೊಂದಿಗೂ ಪುನೀತ ಪ್ರೇಷ್ಠರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಉಸಿರಿಗೆ ಉಸಿರಾಗಿ
ದೀಪದಾರತಿ ಪುಷ್ಪದಂತೆ ನಮ್ಮ ಬಾಳು ಅರಳಲಿ ದೇವಾ ಪುಷ್ಪದಿಂದ ನಾವು ಮಾಡುವ ಪುಷ್ಪದಾರತಿ ಹೃದಯದಾರತಿ ಸವಿಯ ಆರತಿ. ರಕ್ಷಕರ ಆಜ್ಞೆಯಿಂದ ಪ್ರೇರಿತರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿಯೂ ಧೈರ್ಯದಿಂದ ನಾವು ಹಾಡುವುದೇನೆಂದರೆ ಪರಲೋಕದಲ್ಲಿಯೇ ನಿಮ್ಮ ನಾಮವು ಪೂಜಿತವಾಗಲಿ. ಪರಲೋಕ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ. ನಿಮ್ಮ ರಾಜ್ಯವು ಪರದಲ್ಲಿ ನಡೆಯುವಂತೆ ಭೂಮಿಯಲ್ಲೂ ನಡೆಯಲಿ. ನಿಮ್ಮ ರಾಜ್ಯವು ಪರದಲ್ಲಿ ನಡೆಯುವಂತೆ ಭೂಮಿಯಲ್ಲೂ ನಡೆಯಲಿ. ನಮಗೆ ಅನುದಿನ ನೀಡು ಭೋಜನ ಹಸಿದ ಜನರಿಗೆ ನೀಡು ಭೋಜನ. ನಮಗೆ ಅನುದಿನ ನೀಡು ಭೋಜನ ಹಸಿದ ಜನರಿಗೆ ನೀಡು ಭೋಜನ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪು ಕ್ಷಮಿಸಿರಿ. ನಮಗೆ ತಪ್ಪು ಮಾಡಿದವರ ನಾವು ಕ್ಷಮಿಸುವಂತೆ ನಮ್ಮ ತಪ್ಪು ಕ್ಷಮಿಸಿರಿ. ಎಂದು ನಮ್ಮನ್ನು ಕೆಟ್ಟ ಶೋಧನೆಗೆ ಒಳಪಡಿಸಬೇಡಿ. ಕೇಡುಗಳಿಂದ ನಮ್ಮನ್ನು ರಕ್ಷಿಸಿ ಕಾಪಾಡಿರಿ. ಇಂದು ನಮ್ಮನು ಕೆಟ್ಟ ಶೋಧನೆಗೆ ಪರಲೋಕ
ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿ ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು ಅಧಿಕಾರ ಮಹಿಮೆಯು ನಿಮಗೆ ಸಲ್ಲಲಿ, ನಿಮಗೆ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸ ನೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ. ಜಗದ ಪಾಪ ತೊಳೆಯ ಬಂದ ಮುಕ್ತಿದಾತ ಕ್ರಿಸ್ತರೇ, ತೋರಿ ಮಗೆ ಕರುಣೆಯ. ಜಗದ ಪಾಪ ತೊಳೆಯ ಬಂದ ಮುಕ್ತಿದಾತ ಕ್ರಿಸ್ತರೇ, ಕರುಣೆಯ. ಜಗದ ಪಾಪ ತೊಳೆಯ ಬಂದ ಮುಕ್ತಿದಾತ ಕ್ರಿಸ್ತರೇ, ನೀಡಿ ಮಗೆ ಶಾಂತಿಯ, ನೀಡಿ ಮಗೆ ಶಾಂತಿಯ. ಇಗೋ ದೇವರ ಕುರಿಮರಿ, ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು, ಇವರೇ ನಮ್ಮ ನಂಬಿಕೆ ನಿರೀಕ್ಷೆ. ಇವರ ಪಾಸ್ಕಾ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯಲ್ಲಿ ಪ್ರವೇಶಿಸಲು ನನ್ನ ಪಾತ್ರವಿಲ್ಲ, ಆದರೆ ತಾವು ಒಂದು ಮಾತಿನಲ್ಲಿ ನಾನು ಸ್ವಸ್ಥವಾಗುವುದು. ಕ್ರಿಸ್ತರ ಶರೀರ ಮತ್ತು ರಕ್ತ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೇನ್. ಉಸಿರು ನಿನ್ನ ಮನಸ್ಸೇ ನನ್ನ ನುಡಿಯು, ನಿನ್ನ ಉಸಿರೇ ನನ್ನ ಉಸಿರು, ನಿನ್ನ ಮನಸ್ಸೇ ನನ್ನ ನುಡಿಯು. ಈ ಭುವಿಗೆಲ್ಲ ಉಸಿರಾಗುವ, ಈ ಉಸಿರೊಳಗೆ ಧ್ವನಿಯಾಗುವ. ನಿನ್ನ ಉಸಿರೇ ನನ್ನ ಉಸಿರು, ನಿನ್ನ ಮನಸ್ಸೇ ನನ್ನ ನುಡಿಯು.
ಆಸೆ ಇಲ್ಲದ ಈ ಮಣ್ಣಿಗೆ ನಿನ್ನ ಉಸಿರಲ್ಲಿ ಕಣ್ತೆರೆಸಬಾ. ನಿನ್ನೊಲವು ಇಲ್ಲದ ಈ ಜನತೆಗೆ ನಿನ್ನ ಕ್ಷಮೆ ನೀಡಿ ಕಣ್ಣೊರೆಸಬಾ. ನಿನ್ನ ಮನದಾಸೆಗೆ ನಮ್ಮ ಮನಸ್ಸೇರಲಿ, ನಮ್ಮ ಇದೆಯಾಳಕ್ಕೆ ನಿನ್ನ ನುಡಿ ಸೇರಲಿ. ಈ ಭುವಿಯ ಉಸಿರಾಗುವ ನಿನ್ನ ಉಸಿರೇ ನನ್ನ ಉಸಿರು, ನಿನ್ನ ಮನಸ್ಸೇ ನನ್ನ ನುಡಿಯು. ಉಸಿರು ನೀಡಿದ ಈ ಜೀವವು ಪ್ರತಿ ಜೀವಿಗೆ ಉಸಿರಾಗಲಿ. ನಿನ್ನೊಲವು ಬೆಳೆಸಿದ ಈ ದೇಹವು ನಿನ್ನ ಪ್ರೀತಿಯ ಸೆಲೆಯಾಗಲಿ. ನಿನ್ನ ಭುವಿ ಪ್ರೀತಿಗೆ ನನ್ನ ಭವನಾಗಿಸು, ನಿನ್ನ ಜನ ಪ್ರೇಮಕ್ಕೆ ನನ್ನ ಜಪವಾಗಿಸು. ನಿನ್ನುಸಿರ ಧ್ವನಿಯಾಗಿಸು, ನಿನ್ನ ಉಸಿರೇ ನನ್ನ ಉಸಿರು, ನಿನ್ನ ಮನಸ್ಸೇ ನನ್ನ ನುಡಿಯು. ನಿನ್ನ ಉಸಿರೇ ನನ್ನ ಉಸಿರು, ನಿನ್ನ ಮನಸ್ಸೇ ನನ್ನ ನುಡಿಯು. ಈ ಭುವಿಗೆಲ್ಲ ಉಸಿರಾಗುವ, ಈ ಉಸಿರೊಳಗೆ ಧ್ವನಿಯಾಗುವ. ನಿನ್ನ ಉಸಿರೇ ನನ್ನ ಉಸಿರು, ನಿನ್ನ ಮನಸ್ಸೇ ನನ್ನ ನುಡಿಯು. ನಿನ್ನಾಸೆ ಇಲ್ಲದ ಈ ಮಣ್ಣಿಗೆ ನಿನ್ನ ಉಸಿರಲ್ಲಿ ಕಣ್ತೆರೆಸಬಾ. ನಿನ್ನೊಲವು ಇಲ್ಲದ ಈ ಜನತೆಗೆ ನಿನ್ನ ಕ್ಷಮೆ ನೀಡಿ ಕಣ್ಣೊರೆಸಬಾ. ನಿನ್ನ ಮನದಾಸೆಗೆ ನಮ್ಮ ಮನಸ್ಸೇರಲಿ, ನಮ್ಮ ಇದೆಯಾಳಕ್ಕೆ ನಿನ್ನ ನುಡಿ ಸೇರಲಿ. ಈ ಭುವಿಯ ಉಸಿರಾಗುವ ನಿನ್ನ ಉಸಿರೇ ನನ್ನ ಉಸಿರು, ನಿನ್ನ ಮನಸ್ಸೇ ನನ್ನ ನುಡಿಯು. ನಿನ್ನ ಉಸಿರೇ ನನ್ನ ಉಸಿರು, ನಿನ್ನ ಮನಸ್ಸೇ ನನ್ನ ನುಡಿಯು. ಪ್ರಾರ್ಥಿಸೋಣ. ಪ್ರಭು, ಈ ಸಂತೋಷಮಯ ವಾರ್ಷಿಕ ಆಚರಣೆಯಂದು ನೀವು ನಮಗಿತ್ತ ನಿಮ್ಮ ಪುತ್ರರ ಶರೀರ ಮತ್ತು ರಕ್ತವನ್ನು ನಾವು ಸ್ವೀಕರಿಸಿದ್ದೇವೆ. ಸ್ವರ್ಗೀಯ ಆಹಾರ ಮತ್ತು ಪಾನಗಳಿಂದ ಪುನಶ್ಚೇತನಗೊಂಡ ನಮ್ಮ ಈ ಸಹೋದರಿ ಸಿಸ್ಟರ್ ಮೇರಿ ರೋಸ್ಲಿನಿವರು ತಮ್ಮೆಡೆಗೆ ಈಗಾಗಲೇ ಕೈಗೊಂಡ ಪ್ರಯಾಣದಲ್ಲಿ ಸಂತೋಷದಿಂದ ಮುನ್ನಡೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಕೋರಿರಿ.
ಸರ್ವಶಕ್ತ ಮತ್ತು ದಯಾಮಯ ದೇವರ ಅನುಗ್ರಹದಿಂದ ಅವರ ಏಕೈಕ ಪುತ್ರ ಈ ಲೋಕಕ್ಕೆ ಪ್ರಥಮವಾಗಿ ಆಗಮಿಸಿದರು ಎಂದು ವಿಶ್ವಾಸಿಸುತ್ತೀರಿ, ಹಾಗೂ ಲೋಕಾಂತ್ಯದಲ್ಲಿ ಅವರು ಪುನಃ ಆಗಮಿಸುವರು ಎಂದು ನಿರೀಕ್ಷಿಸುತ್ತೀರಿ. ಅವರ ಆಗಮನದ ಭರವಸೆಯಿಂದ ನಿಮ್ಮನ್ನು ಪಾವನಗೊಳಿಸಿ ತಮ್ಮ ಆಶೀರ್ವಾದದಿಂದ ನಿಮ್ಮನ್ನು ಸಮೃದ್ಧಿಗೊಳಿಸಲಿ. ಪ್ರಸ್ತುತ ಜೀವನದ ಪಂದ್ಯದಲ್ಲಿ ಓಡುತ್ತಿರುವ ನಿಮ್ಮನ್ನು ವಿಶ್ವಾಸದಲ್ಲಿ ದೃಢಪಡಿಸಿ, ನಿರೀಕ್ಷೆಯಲ್ಲಿ ಆನಂದಪಡಿಸಿ, ಪ್ರೀತಿಯಲ್ಲಿ ಸತ್ಕ್ರಿಯೆ ಸಂಪನ್ನರಾಗಿ ಮಾರ್ಪಡಿಸಲಿ. ವಿಮೋಚಕರು ಮನುಷ್ಯರಾಗಿ ಆಗಮಿಸಿರುವೆಂದು ಭಕ್ತಿಯಿಂದ ಹರ್ಷಿಸುವ ನಿಮ್ಮನ್ನು ಅವರು ತಮ್ಮ ಮಹಿಮೆಯೊಂದಿಗೆ ಪುನರಾಗಮಿಸುವಾಗ ನಿಮಗೆ ಅನಂತ ಜೀವನದ ಹೇರಳ ಸಂಭಾವನೆಯನ್ನು ದಯಪಾಲಿಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೃತಜ್ಞತೆಯ ಹೃದಯ, ಪ್ರೀತಿಯ ಶಿಬಿರ. ಹೌದು, ಈ ಸಂಭ್ರಮದ ದಿನದಂದು ನನ್ನ ಸೃಷ್ಟಿಕರ್ತನಾದ ದೇವಾದಿ ದೇವರಿಗೆ, ಮೃತ್ಯುಂಜಯರಾದ ಕ್ರಿಸ್ತರಿಗೆ ನನ್ನ ಹೃದಯದ ಅಂತರಾಳದ ವಂದನೆಗಳು, ಅಭಿನಂದನೆಗಳು. ಈ ಗಳಿಗೆ ತನಕ ಭಗವಂತನು ಮಾಡಿರುವ ಎಲ್ಲ ಮಹತ್ ಕಾರ್ಯಗಳಿಗಾಗಿಯೂ ದಯಪಾಲಿಸಿರುವ ಅಸಂಖ್ಯಾತ ಒಳಿತಿಗಾಗಿಯೂ ನನ್ನ ಕಳೆದ 50 ವರ್ಷಗಳನ್ನು ಇಂದು ಸ್ಮರಿಸುವಾಗ ನನ್ನ ಹೃದಯವು ಉಲ್ಲಾಸದಿಂದ ದೇವರಿಗೆ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಸೌಭಾಗ್ಯವನ್ನು ಪಡೆದ ನಾನು ನಿಜವಾಗಿಯೂ ಧನ್ಯಳು. ಇಂದು ಈ ಸುವರ್ಣ ಆಚರಣೆಗೆ ನನ್ನ ಪ್ರೀತಿಯ ತಂದೆ ತಾಯಿಗಳು ಕಾರಣವೆಂದು ಹೇಳಲು ಇಚ್ಛಿಸುತ್ತೇನೆ. ಅವರು ನನ್ನನ್ನು ಬಹಳ ಪ್ರೀತಿಯಿಂದ ಬೆಳೆಸಿ, ಒಳ್ಳೆಯ ಗುಣಗಳನ್ನು ಕಲಿಸಿ, ತಮ್ಮ ತ್ಯಾಗಮಯ ಜೀವನದಿಂದ ನನ್ನನ್ನು ಈ ಸ್ಥಾನಕ್ಕೆ ಏರಿಸಿದ್ದಾರೆ. ಹಾಗೂ ನನ್ನನ್ನು ಸಾಕಿ ಸಲಹಿ ವಿದ್ಯಾಭ್ಯಾಸ ನೀಡಿದ ನನ್ನ ತಾತ ಹಾಗೂ ದೊಡ್ಡಮ್ಮನವರಿಗೂ ನನ್ನ ಹೃದಯಪೂರ್ವಕವಾದ ವಂದನೆ ಸಲ್ಲಿಸಿ, ಮೃತರಾಗಿರುವ ಇವರೆಲ್ಲರ ಆತ್ಮಕ್ಕೆ ನಿತ್ಯ ವಿಶ್ರಾಂತಿಯನ್ನು ಪ್ರಭು ಕ್ರಿಸ್ತರು ನೀಡಲೆಂದು ಪ್ರಾರ್ಥಿಸುತ್ತೇನೆ. ನನ್ನ ಆತ್ಮೀಯ ಆಮಂತ್ರಣಕ್ಕೆ ಹೂಗೊಟ್ಟು ಪ್ರೀತಿಯಿಂದ ಆಗಮಿಸಿ ಈ ವಂದನಾರ್ಪಣಾ ಬಲಿ ಪೂಜೆ ಸಮರ್ಪಿಸಿ ಪ್ರಾರ್ಥಿಸಿದ ವಂದನೆಯ ಗುರುಗಳಾದ ಜೂಡ್ ಸಂತೋಷ್ ಅವರಿಗೂ ಹಾಗೂ ಸಹ ಗುರುಗಳಾದ ಫಾದರ್ ವಿನ್ಸೆಂಟ್ನವರಿಗೂ ಹಾಗೂ ನನ್ನ ತಮ್ಮನ ಮಗನಾದ ಫಾದರ್ ಸಿರಿಲ್ ಅವರು ಕಾರಣಾಂತರದಿಂದ ಅವರು ಬರಲಿಕ್ಕಾಗಲಿಲ್ಲ. ಆದರೂ ಅವರನ್ನು ಸ್ಮರಿಸಿ ಹೇಳುತ್ತೇನೆ, ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ಸಭೆಯನ್ನು ಸೇರಿದ ದಿನದಿಂದ ಹಿಂದಿನವರೆಗೂ ಎಲ್ಲ ರೀತಿಯ ತರಬೇತಿ ನೀಡಿ ಧಾರ್ಮಿಕ ಜೀವನಕ್ಕೆ ಯೋಗ್ಯರಾಗಲು ಶ್ರಮಿಸಿದ ಎಲ್ಲ ಭಗಿನಿಯರಿಗೂ ಹಾಗೂ ವಿಶೇಷ ಪ್ರಸ್ತುತ ಪ್ರಾಂತ್ಯಾಧಿಕಾರಿಯಾಗಿರುವ ವಂದನೀಯ ಸಿಸ್ಟರ್ ಸಹಾಯ ಮೇರಿ ಅವರಿಗೂ ನನ್ನ ಹೃದಯ ಅಂತರಾಳದ ನಮನಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಈ ಸಮಾರಂಭಕ್ಕೆ ನನ್ನ ಮೇಲಿನ ಪ್ರೀತಿಯ ವಿಶ್ವಾಸದಿಂದ ಆಗಮಿಸಿರುವ ಸಂತ ಅನ್ನಮ್ಮನವರ ಸಭೆಯ ಭಗಿನಿಯವರಿಗೂ ಹಾಗೂ ಇತರ ಸಭೆಗಳ ಭಗಿನಿಯರಿಗೂ ನನ್ನ ಅಂತರಾಳದ ಕೃತಜ್ಞತೆಗಳು. ಈ ಸುವರ್ಣ ಮಹೋತ್ಸವದ ಕೃತಜ್ಞತಾ ಬಲಿಪೂಜೆಯಲ್ಲಿ ಭಾಗವಹಿಸಿ ನನಗಾಗಿ ಪ್ರಾರ್ಥಿಸಿ ನನ್ನ ಆತ್ಮೀಯ ಸ್ನೇಹ ಬಾಂಧವರಿಗೂ ಹಿತೈಷಿಗಳಿಗೂ ನನ್ನ ಮನದಾಳದ ವಂದನೆಗಳು. ಬಲಿಪೂಜೆಯಲ್ಲಿ ಸುಮಧುರ ಕಂಠದಿಂದ ಹಾಡಿ
ಇಂದಿನ ಬಲಿಪೂಜೆಯ ಸೊಬಗನ್ನು ಇಮ್ಮಡಿಗೊಳಿಸಿದ ಗಾನಂದ್ರದವರಿಗೂ ನನ್ನ ತುಂಬ ಹೃದಯದ ಅನಂತ ವಂದನೆಗಳು. ಈ ದಿನದ ಶುಭ ಕಾರ್ಯವು ವಿಜೃಂಭಣೆಯಿಂದ ನೆರವೇರಿಸಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಹಸ್ತ ನೀಡಿರುವ ಸರ್ವರಿಗೂ ನನ್ನ ಮನದಾಳದ ಅಭಿನಂದನೆಗಳು ಸಲ್ಲಿಸುತ್ತಾ, ದೇವರು ನೂರ್ಮಡಿ ವರದಾನಗಳನ್ನು ಸುರಿಸಿ ನಿಮ್ಮನ್ನು ಸದಾ ಕಾಪಾಡಲೆಂದು ಪ್ರಾರ್ಥಿಸುತ್ತೇನೆ. ಈ ಪರಮ ಪವಿತ್ರ ದಿವ್ಯ ಔತಣದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಪ್ರತಿ ಬಾರಿ ಸೆಂಟ್ ಆನ್ಸ್ ಕಾನ್ವೆಂಟ್ಸ್ಗೆ ಹೋದಾಗ ನನ್ನ ಒಂದು ಮಾತು ಏನಂತ ಹೇಳಿದ್ರೆ, ಇವತ್ತು ನಾನು ಇಲ್ಲಿ ಗುರುವಾಗಿದ್ದೀನಿ, ಕಾರಣ ಸೆಂಟ್ ಆನ್ಸ್ ಸಿಸ್ಟರ್ಸ್ರವರ ಒಂದು ಬೆಳವಣಿಗೆ, ಅವರ ವಿಶ್ವಾಸ, ಅವರ ಒಂದು ಏನಂತ ಹೇಳ್ತಾರೆ ಪ್ರಯತ್ನ. ಇವತ್ತು ನಾನು ಇಲ್ಲಿ ಗುರುಗಳಾಗಿದ್ದೀನಿ. ಏಕೆಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಈ ಥರ ಮಕ್ಕಳಾಗಿರ್ಬೇಕಾದ್ರೆ ನಾವು ಮನೆಗಳಿಗೆ ಹೋಗ್ತಾ ಇದ್ವಲ್ಲ ಗೊತ್ತಿಲ್ಲ, ಆದರೆ ಕಾನ್ವೆಂಟ್ ಖಂಡಿತ ಹೋಗ್ತಾಯಿದ್ವಿ. ಕಾನ್ವೆಂಟ್ಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಸಿಸ್ಟರ್ಸ್ ಜೊತೆ ಅವ್ರು ಏನೇ ಕೆಲಸ ಹೇಳಿದ್ರು ಮಾಡಿಕೊಂಡು ಟ್ಯೂಷನ್ ನೋಡಿಕೊಂಡು, ಸೊ ಹೀಗೆ ಸೆಂಟ್ ಆನ್ಸ್ ಅನ್ನೋದು ನಮ್ಮ ಏನಂತ ಹೇಳ್ತಾರೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಸೊ ಅಂಥ ಒಂದು ನಮ್ಮ ಸಿಸ್ಟರ್ಸ್ರವರು ಇವತ್ತು ತಮ್ಮ 50ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವಂಥ ಈ ಸಂದರ್ಭದಲ್ಲಿ ಖಂಡಿತ ಗುರುಗಳು ಅವರು ಹೇಳಿದಾಗೆ ಪ್ರಬೋಧನೆಯಲ್ಲಿ ತಮ್ಮ ಆ ಒಂದು ಮೊದಲ ಬಾರಿ ಅವರು ಪ್ರಮಾಣ ಮಾಡಿರ್ತಾರಲ್ವ, ಆ ಒಂದು ತುಣುಕುಗಳನ್ನು ನೆನೆಸ್ಕೊಂಡು ಎಷ್ಟು ಸುಂದರವಾದಂತಹ ಇಷ್ಟು ವರ್ಷಗಳ ಕಾಲ ಈ ಸೌಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೋ ನನಗೆ ಗೊತ್ತಿಲ್ಲ, ಆದರೆ ಅಂತಹ ಸೌಭಾಗ್ಯವನ್ನು ದೇವರು ಅವರಿಗೆ ದಯಪಾಲಿಸಿದ್ದಾರೆ. ಆ ಒಂದು ಪ್ರೀತಿಯನ್ನು ಅನುಭವಿಸುವಂತಹ ಹಾಗೂ ಪಸರಿಸುವಂತಹ ಕಾರ್ಯಕ್ರಮದಲ್ಲಿ ಅವರು ತಮ್ಮ ಎಲ್ಲ ಸೇವಾ ಒಂದು ಇಚ್ಛೆಯನ್ನು ಅವರು ತೋರಿಸುತ್ತಾ ನಮ್ಮೊಂದಿಗೆ ಇದ್ದು ಬರ್ತಾ ಇದ್ದಾರೆ. ತುಂಬ ಧನ್ಯವಾದಗಳು ಸಿಸ್ಟರ್ಸ್, ನಿಮ್ಮ ಈ ಒಂದು ಶ್ರಮಕ್ಕೆ, ನಿಮ್ಮ ಪ್ರಾರ್ಥನೆಗಳಿಗೆ, ನಿಮ್ಮ ತ್ಯಾಗಕ್ಕೆ, ಎಲ್ಲದಕ್ಕೂ ನಮ್ಮ ಈ ಧರ್ಮ ಕೇಂದ್ರದ ಗುರುಗಳಾಗಿ ಹಾಗೂ ನಮ್ಮ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳ ಪರವಾಗಿ ನೀವು ಇಲ್ಲಿ ನನ್ನ ಜೊತೆ 2 ವರ್ಷ ಏನು ಇದ್ರಲ್ವ, ಸೊ ತುಂಬ ಸಂತೋಷವಾಗಿತ್ತು ಆ ಮಧುರ ಕ್ಷಣಗಳು. ಆದಷ್ಟು ನಾನು ನೋಡಿದ ಅವ್ರನ್ನ ಜಾಸ್ತಿ ಮಾತಾಡ್ತಾ ಇಲ್ಲ, ಆದರೆ ಪ್ರಾರ್ಥನೆ ತುಂಬ ಮಾಡ್ತಾಯಿದ್ರು. ಪ್ರಾರ್ಥನಾ ಒಂದು ಜೀವಿ, ಖಂಡಿತ ಅವರ ವಿಶ್ವಾಸಕ್ಕೆ ಖಂಡಿತ ಅವೆಲ್ಲರೂ ಸಹ ಕಲಿಬೇಕು ಇಂತಹ ಸಿಸ್ಟರ್ಸ್ಗಳನ್ನು ನೋಡಿ. ಸೊ ನಿಮ್ಮ ಈ ಒಂದು ಸೇವೆಗೆ, ನಿಮ್ಮ ಒಂದು ತ್ಯಾಗಕ್ಕೆ ನಮ್ಮೆಲ್ಲರ ಈ ನಮ್ಮ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳ ಪರವಾಗಿ ನಾನು ಹಾಗೂ ಸಂತ ಅಂತೋಣಿಯವರ ದೇವಾಲಯ ತರಬನಹಳ್ಳಿ ಉಸ್ತುವಾರಿ ಗುರುಗಳಾದಂತಹ ಪ್ರದೀಪ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಆತ್ಮೀಯರೇ, ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಮ್ಮ ಸಿಸ್ಟರ್ ಅವರ ಧಾರ್ಮಿಕ ಜೀವನದ ಸುವರ್ಣ ಮಹೋತ್ಸವವನ್ನು ಇನ್ನಷ್ಟು ಪವಿತ್ರಗೊಳಿಸಿ ಮತ್ತು ವಿಶೇಷ ಬಲಿಪೂಜೆಯನ್ನು ನೆರವೇರಿಸಿದ ರೆವರೆಂಡ್ ಫಾದರ್ ಜೂಡ್ ಸಂತೋಷ್, ಪ್ಯಾರಿಷ್ ಪ್ರೀಸ್ಟ್ ಆಫ್ ಮಲ್ಲೇಶ್ವರಂ ಅವರಿಗೆ ಸಿಸ್ಟರ್ ಅವರ ಕುಟುಂಬದ ಪರವಾಗಿ ಗೌರವದ ನಮನಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಫಾದರ್, ನಾವು ಒಂದೇ ಒಂದು ಸಾರಿ ಹೋದ್ವಿ, ಫಾದರ್ ಈ ಥರ ಇದೆ, ನಮ್ಮ ಸುವರ್ಣ ಮಹೋತ್ಸವ ಇದೆ, ಸಿಸ್ಟರ್ ಅವರ ಸುವರ್ಣ ಮಹೋತ್ಸವ ಇದೆ, ಬರೋಕ್ಕಾಗತ್ತಾ ಅಂತ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಒಂದೇ ಒಂದು ಕ್ಷಣದಲ್ಲಿ ಖಂಡಿತವಾಗ್ಲೂ ನಾನು ಬರ್ತೀನಿ, ಏನೇ ಇದ್ರೂ ಎಲ್ಲ ಕೆಲಸ ಕಾರ್ಯಗಳನ್ನು ಹಿಂದಿಟ್ಟು ಬದುಕಿಟ್ಟು ನಮ್ಮ ಈ ಸುವರ್ಣ ಮಹೋತ್ಸವವನ್ನು ನಾವು ನಮ್ಮ ಕುಟುಂಬದವರು ಸೇರಿ ನಡೆಸ್ತಾ ಇರುವಂಥ ಸಮಯದಲ್ಲಿ ಫಾದರು ಯಾವುದೇ ಕೆಲಸ ಕಾರ್ಯಗಳು ಏನೇ ಇದ್ದರೂ, ಇವತ್ತು ಸಂಡೇ ಬೀಯಿಂಗ್ ಅ ಸಂಡೇ, ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಮುಂದೆ ಬಂದು ಇದನ್ನು ಸಂಪೂರ್ಣವಾದ ರೀತಿಯಲ್ಲಿ ಈ ಬಲಿಪೂಜೆಯನ್ನು ನೀಡಿ ಸಂಪೂರ್ಣಗೊಳಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೂ ಈ ಸುವರ್ಣ ಮಹೋತ್ಸವಕ್ಕೆ ವಿಶೇಷವಾದಂಥ ಮೆರುಗು ಬಂದದ್ದು ಫಾದರ್ ನೀವು ಕೊಟ್ಟಂಥ ಬಲಿಪೂಜೆ ಮತ್ತು ಹಾಗೂ ಸರ್ಮನ್. ಈ ಸರ್ಮನ್ ಮುಖಾಂತರ ನೀವು ನಮ್ಮನ್ನು ಉತ್ತಮವಾದ ರೀತಿಯಲ್ಲಿ ಬಲಿಪೂಜೆಯನ್ನು ನೀಡಿ ಉತ್ತಮವಾದ ರೀತಿಯಲ್ಲಿ ನಮ್ಮನ್ನು
ಒಳ್ಳೆಯ ಜ್ಞಾನವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದವನ್ನು ಸಲ್ಲಿಸ್ತೇವೆ. ನಿಮ್ಮ ಔದಾರ್ಯ ಮತ್ತು ಪ್ರೀತಿಗಾಗಿ ನಾವು ಯಾವತ್ತೂ ಚಿರಋಣಿಗಳಾಗಿದ್ದೇವೆ. ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿ ದೈವಿಕ ಆಶೀರ್ವಾದದೊಂದಿಗೆ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದ ನಿಮಗೆ ಮತ್ತೊಮ್ಮೆ ಸಮಸ್ತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಚಿಕ್ಕ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಪವಿತ್ರ ಪೌರೋಹಿತ್ಯದಲ್ಲಿ ನೀವು ಮುಂದುವರಿಯುವಾಗ ದೇವರು ನಿಮಗೆ ಉತ್ತಮ ಆರೋಗ್ಯ, ಶಕ್ತಿ ಮತ್ತು ಆನಂದವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. ಹಾಗೆ ನಮ್ಮ ಕುಟುಂಬದವರು ಬಂದು ಇಲ್ಲಿ ನಾವು ಈ ಪ್ಯಾರಿಷ್ ಪ್ರೀಸ್ಟ್ ಆದಂಥ ಫಾದರ್ ವಿನ್ಸೆಂಟ್ ಸಂತೋಷ್ ಅವರನ್ನು ಬಂದು ಕೇಳಿಕೊಂಡವಾಗ ಅವರು ನಿಮಗೆ ಯಾವುದೇ ರೀತಿಯ ಸಪೋರ್ಟ್ ಇರಲಿ, ಪ್ರತಿಯೊಂದು ರೀತಿಯಲ್ಲಿ ನಾನು ಮಾಡೋದಕ್ಕೆ ತಯಾರಾಗಿದ್ದೀನಿ, ನಿಮಗೆ ಯಾವ ಕಾರಣಕ್ಕೂ ಯಾವುದೇ ತೊಂದರೆ ಆಗದಂತೆ ನನ್ನ ಸಪೋರ್ಟ್ ಇದೆ ಅಂತ ಹೇಳಿ ಔಪಚಾರಿಕವಾಗಲಿ ಎಲ್ಲ ರೀತಿಯಲ್ಲೂ ನಮಗೆ ಸಹಾಯ ಹಸ್ತವನ್ನು ನೀಡಿದಂಥ ಫಾದರ್ ವಿನ್ಸೆಂಟ್ ಸಂತೋಷ್ ಅವರನ್ನು ನಾನು ಇಲ್ಲಿ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾದರ್. ಎಲ್ಲ ರೀತಿಯ ಸಪೋರ್ಟು ನಮಗೆ ಯಾವುದೇ ರೀತಿಯ ತೊಂದರೆಗಳಾಗದಂತೆ ಎಲ್ಲವನ್ನು ಸಂಪೂರ್ಣವಾಗಿ ನಡೆಸಿಕೊಡೋದಕ್ಕೆ ನೀವು ಸಂಪೂರ್ಣವಾದ ಸಹಾಯವನ್ನು ಹಸ್ತವನ್ನು ನೀಡಿದ್ದೀರಾ. ಧನ್ಯವಾದಗಳು ಫಾದರ್. ಯೋವಾನ ಅಧ್ಯಾಯ 1:16 ವಾಕ್ಯ ಹೇಳುತ್ತೆ, ಆತನ ಪರಿಪೂರ್ಣತೆಯಿಂದ ನಾವೆಲ್ಲರೂ ಒಂದರ ನಂತರ ಒಂದರಂತೆ ಹೇರಳವಾದ ಕೃಪೆಯನ್ನು ಹೊಂದಿದ್ದೇವೆ. ಇವತ್ತು ನಮಗೆಲ್ಲರಿಗೂ ಸಂತೋಷವಾದ ದಿನ. ಈ ದಿನದಂದು ನಮ್ಮ ಸಿಸ್ಟರ್ ಮೇರಿ ರೋಸ್ಲಿನ್ ಅವರು ಅವರ 50ನೇ ವರ್ಷವನ್ನು 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇರುವಂಥ ಸಮಯದಲ್ಲಿ ಫಾದರ್ ಪ್ರದೀಪ್ ಅವರನ್ನು ಸಹ ನಾನು ಇಲ್ಲಿ ವೇದಿಕೆಗೆ ಕರೆಯುತ್ತಾ ಇದ್ದೇನೆ. ದಯವಿಟ್ಟು ಫಾದರ್ ವೇದಿಕೆಯ ಮೇಲೆ ಬಂದು ಇಲ್ಲಿ ನಮ್ಮ ಇದನ್ನು ಸ್ವೀಕರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಫಾದರ್. ಹಾಗೆ ಇವತ್ತಿನ ಕಾರ್ಯಕ್ರಮದ ಈ ಸುವರ್ಣ ಮಹೋತ್ಸವದ ಕೇಂದ್ರ ಬಿಂದುವಾಗಿರುವ ಸಿಸ್ಟರ್ ಮೇರಿ ರೋಸ್ಲಿನ್ ಅವರನ್ನು ದಯವಿಟ್ಟು ಅವರಿಗೆ ಗೌರವವನ್ನು ನೀಡಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಸಿಸ್ಟರ್ ಮೇರಿ ರೋಸ್ಲಿನ್ ಅವರ ಜೊತೆಗೆ ಅವರೊಂದಿಗೆ ಅವರ ಕಂಪ್ಯಾನಿಯನ್ ಆಗಿರುವ ಸಿಸ್ಟರ್ ಪ್ರಸನ್ನ ರಾಣಿಯವರು ಸಹ ಅವರ ಜುಬ್ಲಿಯನ್ನು 50 ವರ್ಷದ ಜುಬ್ಲಿಯನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಸಿಸ್ಟರ್ ಪ್ರಸನ್ನ ರಾಣಿಯವರನ್ನು ವೇದಿಕೆಯ ಮೇಲೆ ಇಲ್ಲಿ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ಸಿಸ್ಟರ್ ಪ್ರಸನ್ನ ರಾಣಿಯವರೇ, ನಿಮಗೂ ಸಹ ಜುಬ್ಲಿಯ ಸುವರ್ಣ ಇದನ್ನು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಸಿಸ್ಟರ್, ನಿಮ್ಮ 50 ವರ್ಷಗಳ ಸೇವೆಯ ಮೂಲಕ
ನೀವು ಜಗತ್ತಿಗೆ ತಂದ ಹೇರಳವಾದ ಆಶೀರ್ವಾದಗಳಿಗಾಗಿ ನಾವು ದೇವರನ್ನು ಸ್ತುತಿಸುತ್ತೇವೆ. ನಿಮಗೆ ಸುವರ್ಣ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದಗಳು. Jubilee, 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 jubilee. Jubilee, 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 jubilee. ಚಂದ್ರದ ಶುಭ ದಿನ ಬಂದಿದೆ, ನಮಗೆಲ್ಲ ಸಂತೋಷ ತಂದಿದೆ. ಪ್ರೀತಿಗೆ ಸ್ನೇಹಕ್ಕೆ ಸ್ಫೂರ್ತಿಗೆ ಜೀವಂತ ಆದರ್ಶ ಬಂದಿದೆ. ಸೃಷ್ಟಿಯು ಸಿರಿಯನ್ನು ಹರಿಸಿದೆ, ದೇವರ ವರಗಳ ಸುರಿಸಿದೆ. ಪ್ರೀತಿಯ ಮನಗಳು ಸ್ನೇಹವೇ ನಿಮ್ಮನ್ನು ಹಾರೈಸಿವೆ. ಕ್ರಿಸ್ತನ ಬದುಕು ಭಕ್ತಿಯ ಬಾಳು, ಒಲವಿನ ಜೀವ ನಿಮದಾಗಲಿ. ಕ್ರಿಸ್ತನ ಬದುಕು ಭಕ್ತಿಯ ಬಾಳು, ಒಲವಿನ ಜೀವ ನಿಮದಾಗಲಿ. ಸಮನ್ವಯ ಬಾಳನ್ನು ನಡೆಸಿರಿ, ಸಮಭಾವವು ನಿಲ್ಲಿಸಲಿ. ಕ್ರಿಸ್ತನ ಪ್ರತಿನಿಧಿ ನೀವಾಗಿರಿ. ಜುಬಿಲಿ 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 ಜುಬಿಲಿ. ಇಂದು ನಮ್ಮ ಸಿಸ್ಟರ್ ಅವರ ಸುವರ್ಣ ಮಹೋತ್ಸವವನ್ನು ಇನ್ನಷ್ಟು ಧನ್ಯವಾಗಿಸಲು ದೂರದಿಂದ ಆಗಮಿಸಿರುವ ಸಂತ ಅನ್ನಮ್ಮನವರ ಸಭೆಯ ಸಿಸ್ಟರ್ಸ್ ಅವರಿಗೆ ನಮ್ಮ ಕುಟುಂಬದ ಪರವಾಗಿ ಹೃದಯಪೂರ್ವಕ ಗೌರವಗಳನ್ನು ನಮನಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಸಿಸ್ಟರ್, ನಿಮ್ಮ ಆಗಮನವು ನಮಗೆ ನಿಜಕ್ಕೂ ಹೆಮ್ಮೆಯ ಸಂತೋಷದ ವಿಷಯವಾಗಿದೆ. ನಿಮ್ಮ ಔದಾರ್ಯಕ್ಕೆ ಧನ್ಯವಾದಗಳು. ಈ ಸುವರ್ಣ ಮಹೋತ್ಸವಕ್ಕೆ ಆಗಮಿಸಿ ದೈವಿಕ ಆಶೀರ್ವಾದದೊಂದಿಗೆ ನಮ್ಮೆಲ್ಲರನ್ನ ಪ್ರಾರ್ಥಿಸಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಿಸ್ಟರ್ ಅವರ ಕುಟುಂಬದ ಪರವಾಗಿ ಈ ಚಿಕ್ಕ ಉಡುಗೊರೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸುರಿದು ಆಡಿದೆ, ಸಂತೋಷ ಸಂಭ್ರಮ ಬಂದಿದೆ. ಸುವರ್ಣ ಹಬ್ಬದ ಶುಭ ದಿನಕ್ಕೆ ಜುಬಿಲಿ 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 ಜುಬಿಲಿ. ಚಂದ್ರದ ಶುಭ ದಿನ ಬಂದಿದೆ, ನಮಗೆಲ್ಲ ಸಂತೋಷ ತಂದಿದೆ. ಪ್ರೀತಿಗೆ ಸ್ನೇಹಕ್ಕೆ ಸ್ಫೂರ್ತಿಗೆ ಜೀವಂತ ಆದರ್ಶ ಬಂದಿದೆ. ಸೃಷ್ಟಿಯು ಸಿರಿಯನ್ನು ಹರಿಸಿದೆ, ದೇವರ ವರಗಳ ಸುರಿಸಿದೆ. ಪ್ರೀತಿಯ ಮನಗಳು ಸ್ನೇಹವೇ ನಿಮ್ಮನ್ನು ಹಾರೈಸಿವೆ. ಜುಬಿಲಿ ಜುಬಿಲಿ
ಜೂಬಿಲಿ 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 ಪುತ್ರನೊಡಗೂಡಿ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ದಿವ್ಯ ಸತ್ಪ್ರಸಾದದಲ್ಲಿರುವ ಯೇಸುವೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ.